ವಿಶೇಷವಾದ ದಿನ. 3 ತಿಂಗಳ ನಂತರ ಸಭೆಯಲ್ಲಿ ಈ ಶುಕ್ರವಾರ ಪ್ರಾರ್ಥನೆಯನ್ನು ನಡೆಸುವುದಕ್ಕೆ ದೇವರು ಒಂದು ದೊಡ್ಡ ಜಯ ಕೊಟ್ಟಿದ್ದಾನೆ. ಹಲ್ಲೆಲೂಯ. ಈ ದಿನದಲ್ಲಿ ಬಂದಿರುವಂಥ ನೀವು ಪ್ರತಿಯೊಬ್ಬರು ಧನ್ಯರು, ಭಾಗ್ಯವಂತರು. ಮಾತ್ರವಲ್ಲ, ದೇವರಿಂದ ಕರೆಯಲ್ಪಟ್ಟಂಥ ವಿಶೇಷವಾದ ಅಭಿಷಕ್ತರು ಎಂಬುದಾಗಿ ಹೇಳಿಕೊಳ್ಳಲಿಕ್ಕೆ ನಾನು ಬಯಸುತ್ತೇನೆ. ನಿಶ್ಚಯವಾಗಲೂ ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ದೇವರು ಇಂಥ ಒಂದು ದೊಡ್ಡ ಭಾಗ್ಯವನ್ನು ನಮಗೆ ಕೊಟ್ಟಿದ್ದಾನೆ. ಇನ್ನೂ ಹೇರಾಳವಾದ ಕಾರ್ಯಗಳನ್ನು ದೇವರು ಕೊಡಲಿಕ್ಕಿದ್ದಾನೆ. ಈ ಉಪವಾಸ ಪ್ರಾರ್ಥನೆ ಪ್ರಾರಂಭವಾಗಿ ನಾವು ಕಣ್ಣುಗಳ ಮುಚ್ಚಿ ನಾವು ಪ್ರಾರ್ಥಿಸುತ್ತೇವೆ. Thank you Lord Jesus. Hallelujah. Thank you Jesus. Ore asal miantara ribahasandoro leantara. Hallelujah. 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 Ribahasal maraduru biasaganaru ಲೇದರಾಂಥಿರಿ ಯಾಶಗಣವೇ. ಭೂಮಿ ಆಕಾಶಕ್ಕೆ ಯಜಮಾನನಾಗಿರುವಂಥ ಸರ್ವಶಕ್ತನಾದ ದೇವರೇ, ಅಪ್ಪಾ ಕರ್ತನೆ, ನಿನ್ನ ಸನ್ನಿಧಾನದಲ್ಲಿ ಕರ್ತನಲ್ಲೋಯ್ಯ ಅಪ್ಪ, ನಾವು ಎಲ್ಲೇ ಇದ್ದು ನಿನ್ನನ್ನು ಆರಾಧಿಸುವಾಗಲೂ ನಿನ್ನ ಸನ್ನಿಧಾನವು ಕರ್ತನೆ ನಮ್ಮ ಬಳಿಯಲ್ಲಿ ಕರ್ತನೆ ಇಳಿದು ಬರ್ತದೆ. ಅದರ ಕಡೆ ಕರ್ತನಲ್ಲೋಯ್ಯ ಇವತ್ತು ನೀನು ಕರ್ತನೆ ಆರಾಧಿಸುವುದಕ್ಕಾಗಿ ನಮಗೆ ಅನುಗ್ರಹ ಮಾಡಿಕೊಟ್ಟಂತ ಈ ಸ್ಥಳದಲ್ಲಿ 3 ತಿಂಗಳ ನಂತರ ಕರ್ತನಲ್ಲೋಯ್ಯ ನಿನ್ನನ್ನು ಆರಾಧಿಸುವುದಕ್ಕೆ ಕರ್ತನೆ ನಮಗೆ ನೀನು ದಯಪಾಲಿಸಿದಂಥ ಕೃಪೆಗಾಗಿ ಸ್ತೋತ್ರ. ಅಪ್ಪ ಕರ್ತನೆ, ಈ ಸ್ಥಳದಲ್ಲಿ ನಿನ್ನ ಪ್ರಸನ್ನತೆ ಕರ್ತನೆ ಬಲವಾಗಿ ಇಳಿದು ಬರಲಿ. ಇಲ್ಲಿ ಇಳಿದು ಬಂದ ಕರ್ತನೆ, ಇಲ್ಲಿ ಸೇರಿ ಬಂದಿರುವಂತ ಪ್ರತಿಯೊಬ್ಬರ ಮೇಲೆ ಕರ್ತನೆ ವಿಶೇಷವಾದ ಕರ್ತನೆ ದೇವರ ಅಭಿಷೇಕವು ಹರಡಿಕೊಳ್ಳಲಿಲ್ಲ. ಕರ್ತನ ಲೈವ್ ಅಲ್ಲಿ ಕರ್ತನೆ ಯೂಟ್ಯೂಬ್ ಅಲ್ಲಿ ನೋಡುವಂತ ಮಕ್ಕಳ ಮೇಲೆ ಅವರು ಎಲ್ಲಿ ಇರುವಾಗಲೂ ಕೂಡ ಸದಾ ದೇವರ ಕರ್ತನ ಮಹಿಮೆ ಅವರ ಹೃದಯಗಳಲ್ಲಿ ಕರ್ತನೆ ಅದು ಕೀಳು ಮಚ್ಚುಗಳಲ್ಲಿ ಇಳಿದು ಹೋಗಲಿ ಎಂಬುದಾಗಿ ಕರ್ತನೆ ನಾವು ಪ್ರಾರ್ಥಿಸುತ್ತೇವೆ. ಅಪ್ಪ ಕರ್ತನೆ, ವ್ಯಾಧಿಯಸ್ಥರು ಕರ್ತನೆ, ರೋಗಿಗಳು ಕರ್ತನೆ, ಅಂಗವಿಕಲ ಕರ್ತನೆ ಇದನ್ನ ನೋಡುತ್ತಾ ಇರುವಾಗಲೇ ಅಲ್ಲಿ ಯೇಸುವಿನ ನಾಮದಲ್ಲಿ ಅರ್ಪದ ಶುದ್ಧವು ಅವರು ಹೊಂದಿಕೊಳ್ಳಲಿ. ಅವರ ನಂಬಿಕೆಯ ಪ್ರಾರ್ಥನೆ ಕರ್ತನಲ್ಲೂಯ ಪ್ರತಿಯೊಬ್ಬರನ್ನ ಸ್ವಸ್ಥಪಡಿಸಲಿ ಕರ್ತನೆ. ಯಾವ ಅಗತ್ಯಗಳಿಗಾಗಿ ನಮಗೆ ಸೇರಿ ಕರ್ತನೆ ಈ ಪ್ರಾರ್ಥನೆಯಲ್ಲಿ ಕರ್ತನೆ ಅಪ್ಪ ಈ ದಿನದಲ್ಲಿ ಸೇರಿ ಬಂದಿದ್ದಾರೋ ಹಲ್ಲೆಲೂಯಾ ಕರ್ತನೆ, ಅವರ ಪ್ರತಿಯೊಬ್ಬರ ಜೀವಿತದಲ್ಲಿ ಅಗತ್ಯಗಳು ಸಂಧಿಸಲ್ಪಡಲಿ. ಒಬ್ಬೊಬ್ಬರನ್ನ ಕೊಡ ಅಪ್ಪ ಕರ್ತನೆ, ನಿನ್ನ ಕರ್ತನೆ ಅದ್ಭುತ ಕರದಿಂದ ಮುಟ್ಟಿ ಆಶೀರ್ವದಿಸಿ ವಿಶೇಷವಾಗಿ ಕರ್ತನೆ ಈ ಸಭೆ ಒಳಗಡೆ ಬಂದು ಕೂತಿರುವಂತ ಮಕ್ಕಳ ಮೇಲೆ ದೇವರ ಕರ್ತನೆ ಅಪಾರವಾದ ಕೃಪೆ ಬಲವಾಗಿ ಇಳಿದು ಬರಲಿ ಎಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಒಳ್ಳೆ ತಂದೆಯೇ, ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ದಿನದಲ್ಲಿ ದೇವರು ತಾನೇ ತನ್ನ ಕೃಪೆಯ ಮೂಲಕವಾಗಿ 3 ತಿಂಗಳ ನಂತರ ನಾವೆಲ್ಲರೂ ಒಟ್ಟಾಗಿ ಸೇರಿ ದೇವರನ್ನ ಆರಾಧನೆ ಮಾಡಲಿಕ್ಕೆ ದೇವರು ಇವತ್ತಿನ ದಿನದಲ್ಲಿ ನಮಗೆ ಕೃಪೆ ಮಾಡಿಕೊಟ್ಟಿದ್ದಾನೆ. ನಾವೆಲ್ಲರೂ ದೇವರಿಗೆ ಸ್ತೋತ್ರ ಮಾಡುವವರಾಗಿ ಇವತ್ತಿನ ದಿನದ ಒಂದು ಉಪವಾಸ ಪ್ರಾರ್ಥನೆಯನ್ನು ನಾವು ಆರಂಭ ಮಾಡಿಕೊಳ್ಳೋಣ. ಅದೇ ಒಂದು ಸಮಯದಲ್ಲಿ ನಾವೆಲ್ಲರೂ ಸೇರಿ ಇನ್ನೊಂದು ಸ್ಥಳದಲ್ಲಿ ಎಲ್ಲರೂ ಎದ್ದು ನಿಂತುಕೊಂಡವರಾಗಿ ನಾವು ದೇವರನ್ನ ಆರಾಧನೆ ಮಾಡಲಿಕ್ಕೆ ಹೋಗುವ ಒಂದು ಸ್ಥಳ ಎಲ್ಲರೂ ನಾವೆದ್ದು ನಿಂತುಕೊಂಡು ದೇವರನ್ನ ಆರಾಧನೆ ನಿಮಗೆ ಸ್ತೋತ್ರ ಸಪ್ಪ. ಕರ್ತನೆ, ಮಧ್ಯಾಹ್ನ ಜಾವದಲ್ಲಿ ಸ್ವಾಮಿ ಕರ್ತನೆ ಸಪ್ಪ ನಿಮ್ಮನ್ನ ಆರಾಧನೆ ಮಾಡುವುದಕ್ಕಾಗಿ ಕರ್ತನೆ ಅಪ್ಪ ನಮ್ಮೆಲ್ಲರನ್ನ ಒಟ್ಟುಗೂಡಿಸಿದ ಒಳ್ಳೆ ಕೃಪೆಗಾಗಿ ಸ್ತೋತ್ರ ಸಪ್ಪ. ದೇವರ ಕರ್ತನೆ ಅಪ್ಪ, ನಿನ್ನ ಮಹಾ ಕೃಪೆಯಿಂದ ದೇವರ ಕರ್ತನೆ ಸಪ್ಪ ನಿನ್ನ ವಾಕ್ಯ ಹೇಳ್ತದಲ್ಲ ಕರ್ತನೆ, ದೇವ ಜನರು ಕೂಡಿ ಬಂದು ಆರಾಧನೆ ಮಾಡಬೇಕೆಂಬುದಾಗಿ ದೇವರೇ ಹಲ್ಲೆಲೂಯಾ ಅಪ್ಪ. ಇವತ್ತಿನ ದಿನದಲ್ಲಿ ದೇವರ ಕರ್ತನೆ ಸಪ್ಪ ಎಲ್ಲ ಜನರು ಬಂದು ನಿಮ್ಮನ್ನು ಆರಾಧಿಸಲು ಸ್ತುತಿಸಲು ಸ್ವಾಮಿ ನೀನು ಮಾಡಿದ ಒಳ್ಳೆ ಕೃಪೆಗಾಗಿ ಸ್ತೋತ್ರ ಸಪ್ಪ. ಈ ಮಧ್ಯಾಹ್ನ ಜಾವದಲ್ಲಿ ಕರ್ತನೆ ಅಪ್ಪ ನಾವು ಸಭೆಯಾಗಿ ಕರ್ತನೆ ನಿಮ್ಮನ್ನು ಆರಾಧನೆ ಮಾಡುತ್ತಿರುವಾಗ ರಾಜನೇ ಸಪ್ಪ ನಿನ್ನ ಪ್ರಸನ್ನತೆಯು ಕರ್ತನೆ ಅಪ್ಪ ಇಲ್ಲಿ ಇಳಿದು ಬರಲಿ ದೇವರ ಕರ್ತನೆ ಅಪ್ಪ. ಒಬ್ಬೊಬ್ಬರನ್ನ ದೇವರ ಕರ್ತನೆ ನಿನ್ನ ಪ್ರಸನ್ನತೆಯು ಆಳ್ವಿಕೆ ಮಾಡಲಿ ದೇವರೇ ಸಪ್ಪ ಅಪ್ಪ. ಇದನ್ನ ಲೈವ್ ಅಲ್ಲಿ ನೋಡುವಂತ ಪ್ರತಿಯೊಬ್ಬೊಬ್ಬರ ಮನೆಗಳಲ್ಲಿ ಕರ್ತನೆ ಸಪ್ಪ ಕರ್ತನೆ ನಿನ್ನ ಸಾನ್ನಿಧ್ಯವು ಇಳಿದು ಬರಲಿ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ದೇವರೇ ಸಪ್ಪ. ಹಲ್ಲೆಲೂಯಾ, ಹಲ್ಲೆಲೂಯಾ ಅಪ್ಪ. ನಿಮ್ಮನ್ನು ಆರಾಧಿಸುತ್ತೇವೆ, ನಿಮ್ಮನ್ನು ಆರಾಧಿಸುತ್ತೇವೆ ಕರ್ತನೆ. ನೀನು ತಾನೇ ಕರ್ತನಪ್ಪ ನಮ್ಮ ಮಧ್ಯದಲ್ಲಿ ವಾಸ ಮಾಡು. ಪ್ರತಿಯೊಬ್ಬೊಬ್ಬರ ಮೇಲೆ ಪವಿತ್ರಾತ್ಮನು ಒಂದೊಂದಾಗಿ ಕರ್ತನೆ ಅಪ್ಪ ಬಂದು ಕುಳಿತುಕೊಳ್ಳಲಿ ಸಪ್ಪ. ಆರಾಧನೆ ಮಾಡುತ್ತಿರುವಾಗಲೇ ಕರ್ತನೆ ಅಪ್ಪ ಕರ್ತನೆ ನಿನ್ನ ಮಹಿಮೆಯು ನಮ್ಮನ್ನು ಆವರಿಸಿಕೊಳ್ಳಲು ನಿನ್ನ ಪ್ರಸನ್ನತೆ ಒಂದೇ ಸಾಕಪ್ಪ, ನಿನ್ನ ಮಹಿಮೆ ಒಂದೇ ಸಾಕು ಕರ್ತನೆ ಅಪ್ಪ.
ಅಪ್ಪ ನಿಂತಾನೆ ತುಂಬಿಸು ಯೇಸುವೆ ಹಾಲೆಲೂಯಾ ನಿಮ್ಮನ್ನು ಆರಾಧಿಸುತ್ತೇವೆ ಪ್ರಸನ್ನತೆ ಒಂದೇ ಸಾಕಯ್ಯ ನಿನ್ನ ಹೆಸರೊಂದೇ ಸಾಕು ಯೇಸಯ್ಯ ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯ ನಿನ್ನ ಹೆಸರೊಂದೇ
ಎಲ್ಲರೂ ಆರಾಧಿಸೋಣ, ಎಲ್ಲರೂ ಸ್ತುತಿಸೋಣ. ಬಾಯಿಗಳನ್ನ ತೆರೆದು ದೇವರ ಪ್ರಸನ್ನತೆಯಲ್ಲಿ ತುಂಬುತ್ತಾ, ದೇವರ ಪ್ರಸನ್ನತೆಯಲ್ಲಿ ತುಂಬುತ್ತಾ ಪ್ರತಿಯೊಂದು ಹೃದಯವು, ಪ್ರತಿಯೊಂದು ಮನಸ್ಸು, ಪ್ರತಿಯೊಂದು ಚಿಂತೆಯು, ಪ್ರತಿಯೊಂದು ಆತ್ಮವು ಯೇಸುವೇ ನಿನ್ನ ಬೆಳಕನ್ನ, ನಿನ್ನ ಬೆಳಕನ್ನ, ನಿನ್ನ ಬೆಳಕನ್ನ, ನಿನ್ನ ಬೆಳಕನ್ನ ಕತ್ತಲೆ ಪ್ರತಿಯೊಬ್ಬರ ಮೇಲೆ, ಪ್ರತಿಯೊಬ್ಬರ ಮೇಲೆ, ಪ್ರತಿಯೊಬ್ಬರ ಮೇಲೆ, ಪ್ರತಿಯೊಬ್ಬರ ಮೇಲೆ, ಪ್ರತಿಯೊಬ್ಬರ ಮೇಲೆ ಕರ್ತನೆ ಒಣಗಿದ ಮೂಳೆಗಳಲ್ಲಿ, ಎಲುಬುಗಳಲ್ಲಿ ಕರ್ತನೆ ನಿನ್ನ ಅಗ್ನಿಯನ್ನ ಕರ್ತನೆ ಅಲ್ಲೂಯ್ಯ ಸುರಿಸುವಂತ ದೇವರಲ್ಲವೋ ಅದು ಜೀವ ಉಂಟಾಗಿರಲಿ ಎಂಬುದಾಗಿ ಅದು ಮಾತ್ರ, ಅದು ಜೀವಿಸುತ್ತದೆ ಕರ್ತನೆ. ಪ್ರತಿಯೊಂದು ನರಗಳು, ಪ್ರತಿಯೊಂದು ಮೂಳೆಗಳು, ನೀರು ಬಚ್ಚಿಗಳಲ್ಲಿ ಯೇಸು ಕ್ರಿಸ್ತನ ಅಗ್ನಿ, ಯೇಸು ಕ್ರಿಸ್ತನ ಪ್ರಕಾಶವು, ಯೇಸು ಕ್ರಿಸ್ತನ ಮುಖ ಪ್ರಕಾಶವು ಪ್ರತಿಯೊಬ್ಬರನ್ನ ತುಂಬಿಸಲು, ಪ್ರತಿಯೊಬ್ಬರನ್ನ ತುಂಬಿಸಲು ಈಗಲೇ 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 ಅದು ಪರಲೋಕವು ಕರೆಯಲ್ಪಡಲಿ. ದೇವರ ಆಲಯವು ಆತನ ಮಹಿಮೆಯಿಂದ ತುಂಬಿಕೊಳ್ಳಲಿ, ದೇವರ ಆಲಯವು ಆತನ ಮಹಿಮೆಯಿಂದ ತುಂಬಿಕೊಳ್ಳಲಿ, ಪ್ರತಿಯೊಂದು ಆಲಯವು ಅಭಿಷೇಕವನ್ನು ಹೊಂದಿಕೊಳ್ಳಲಿ. ಒಂದು ಅಭಿಷೇಕದ ಮಳೆ, ಅಭಿಷೇಕದ ಮಳೆ, ಅಭಿಷೇಕದ ಮಳೆ, ಅಭಿಷೇಕದ ಮಳೆ, ಅಭಿಷೇಕದ ಮಳೆ, ಅದು ಅಗ್ನಿ ಮಳೆ. ಅದು ಪ್ರತಿಯೊಬ್ಬರ ಆಳುಗಳಿಗೆ, ಪ್ರತಿಯೊಂದು ಆತ್ಮಗಳಿಗೆ ಅದರ ಸೂರ್ಯ ಮಾಡು, 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 ಸೂರ್ಯ ಮಾಡಿದ್ದಾರೆ. ದೇವಕೋ ಶಂಕರನೆ ನೂರ ಬಕ್ಕದರೆ ದೇವರು ಶಂಕರನ ದರವು ಶಂಕರನ ಆಲೆಲು ಕೂಗುಮಗಳೇ ತುಂಬುತ್ತಾರೆ, ತುಂಬುತ್ತಾರೆ. ಅಗ್ನಿಯನ್ನು ಬಿಡಬೇಡ, ಅಗ್ನಿಯನ್ನು ಬಿಡಬೇಡ. ದೇವರ ಅಗ್ನಿಯಿಂದ ಆವರಿಸಿಕೊಳ್ಳಿ, ದೇವರ ಅಗ್ನಿ ಆವರಿಸಿಕೊಳ್ಳಲಿ. ನಿನ್ನ ಅಗ್ನಿಯಾಗಿ ಮಾರ್ಪಡು, ಅಗ್ನಿಯಾಗಿ ಮಾರ್ಪಾಡುವಂತ ಶಂಕರನ Shaganabe, Hallelujah, Oshelmiato, Shabalagadara, Hallelujah, 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 Hallelujah. Umi akashege yajamana, ಆರಾಧನೆ
ಸಮಯದಲ್ಲಿ ಕರ್ತನಲ್ಲ ನಿನ್ನ ಪ್ರಸನ್ನತೆ ಕರ್ತನೆ ಅಪ್ಪ ನಿನ್ನ ಆಲಯವನ್ನು ಆವರಿಸಿಕೊಂಡಿರುವುದಕ್ಕಾಗಿ ಲೇಬೋ ಶಬ್ದರ ಮಗದರ ಬಿಯಾತನ ನನ್ನ ದೇವರ ಬಲವು ಕರ್ತನಲ್ಲ ನಿನ್ನ ಮಕ್ಕಳ ಮೇಲೆ ಇಳಿದು ಬಂದಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಪ್ರಸನ್ನತೆಗೆ ಕರ್ತನೆ ಸಮರ್ಪಿಸುತ್ತೇವೆ. ಹಾಗೆಯೇ ಹಾಲೆಲೂಯ ನೀವು ಕೂತ್ಕೊಂಡ್ರು ನಡೀತದ, ನಿಂತು ನಡೀತದ, ಮೊಣಕಾಲಾಗ್ತದೆ ನಡೀತದೆ. ನಾವು ಪ್ರಾರ್ಥನೆ ಮಾಡಲಿಕ್ಕೆ ಹೋಗುತ್ತೇವೆ. ಹಾಲೆಲೂಯ 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 ಪ್ರಾರ್ಥಿಸೋಣ. ಕರ್ನಾಟಕ ರಾಜ್ಯವನ್ನ ಕರ್ತನೆ ಯೇಸಪ್ಪ ದೇವರೇ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಟ್ಟವರಾಗಿ ನಾವು ಈ ಸಮಯದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ರಾಜನೇ ಯೇಸಪ್ಪ. ಅಪ್ಪ ಕರ್ತನೆ ನಿಮಗೆ ಸ್ತೋತ್ರ. ಅಪ್ಪ ರಾಜನೇ ಯೇಸಪ್ಪ ದೇವರೇ ಅಪ್ಪ ರಾಜನೇ ಯೇಸಪ್ಪ ನೀವು ಮಾತ್ರವೇ ಕರ್ತನೆ ಭಾರತ ದೇಶವನ್ನು ಆಳ್ವಿಕೆ ಮಾಡಬೇಕಾಗಿ ನಾವು ಈ ಸಮಯದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ದೇವರೇ. ಅಪ್ಪ ಕರ್ತನೆ ಯೇಸಪ್ಪ ಭಾರತ ದೇಶದಲ್ಲಿರುವಂತ ಒಂದೊಂದು ಆತ್ಮವು ಕರ್ತನೆ ಯೇಸಪ್ಪ ಅಪ್ಪ ನಿಮಗೆ ಮಾತ್ರವೇ ಸ್ವಂತವಾಗಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ರಾಜನೇ ಯೇಸಪ್ಪ. ಅಪ್ಪ ರಾಜನೇ ಭಾರತ ದೇಶದ ಮೇಲೆ ನಿಮ್ಮ ಕರುಣೆ ಅಪ್ಪ ಇಳಿದು ಬರಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ರಾಜನೇ ಯೇಸಪ್ಪ. ಅಪ್ಪ ಒಬ್ಬರು ಕೂಡ ನಾಶವಾಗದೆ ರಾಜನೇ ಯೇಸಪ್ಪ ದೇವರ ಪ್ರತಿಯೊಬ್ಬರು ನಿತ್ಯ ಜೀವಕ್ಕೆ ಬಾಧ್ಯರಾಗುವಂತೆ ಯೇಸಪ್ಪ ನೀವು ಮಾರ್ಪಡಿಸಿರಿ ದೇವರೇ ಯೇಸಪ್ಪ. ಹೌದು ರಾಜನೇ ಯೇಸಪ್ಪ ದೇವರೇ ನಿಮಗೆ ಸ್ತೋತ್ರ. ಅಪ್ಪ ಭಾರತ ದೇಶದಲ್ಲಿ ನಡೆಯುವಂತ ಎಲ್ಲ ವಿಗ್ರಹ ಆರಾಧನೆಯ ಕಾರ್ಯಗಳು ಅಪ್ಪ ಯೇಸುವಿನ ನಾಮದಲ್ಲಿ ಲಯ ಹೊಂದಲಿ ಎಂಬುದಾಗಿ ನಾವು ಈ ಸಮಯದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ದೇವರೇ ಯೇಸಪ್ಪ. ಅಪ್ಪ ಕರ್ತನೆ ಯೇಸಪ್ಪ ದೇವರೇ ಯೇಸಪ್ಪ ಕೆಟ್ಟದಕ್ಕೆ ಪ್ರೇರೇಪಿಸುವಂತ ಎಲ್ಲ ದುಷ್ಟನ ಕಾರ್ಯಗಳು ರಾಜನೇ ಅಪ್ಪ ಯೇಸುವಿನ ನಾಮದಲ್ಲಿ ಕರ್ತನೆ ಅದು ನಾಶ ಹೊಂದಲಿ ಎಂಬುದಾಗಿ ನಾವು ಈ ಸಮಯದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ರಾಜನೇ. ಅಪ್ಪ ನಿಮಗೆ ಸ್ತೋತ್ರ ರಾಜನೇ ಯೇಸಪ್ಪ. ಅಪ್ಪ ಕರ್ತನೆ ಭಾರತ ದೇಶವನ್ನು ಆಶೀರ್ವಾದ ಮಾಡಿ ನಡೆಸಿರಿ ಕರ್ತನೆ ಅಪ್ಪ ದೇವರೇ ಯೇಸಪ್ಪ ನಿಮ್ಮಿಂದ ಮಾತ್ರವೇ ಕರ್ತನೆ ಸಾಧ್ಯ ರಾಜನೇ ಯೇಸಪ್ಪ. ಹೌದು ರಾಜನೇ ಯೇಸಪ್ಪ ನಿಮಗೆ ಸ್ತೋತ್ರ. ಅಪ್ಪ ನಿಮ್ಮ ಮಾತು ಒಂದೇ ಮಾತು ಸಾಕು ದೇವರೇ ಯೇಸಪ್ಪ. ಅಪ್ಪ ಕರ್ತನೆ ಭಾರತ ದೇಶದಲ್ಲಿ ಒಂದು ಬದಲಾವಣೆ ಉಂಟಾಗುತ್ತದೆ ಅಲ್ಲ ದೇವರೇ ಯೇಸಪ್ಪ. ಅಪ್ಪ ಕರ್ತನೆ ನೀವು ಆಳ್ವಿಕೆ ಮಾಡಿ ರಾಜನೇ ಅಪ್ಪ ಬಲಪಡಿಸಿರಿ ಎಲ್ಲ ವಿಗ್ರಹ ಆರಾಧನೆಯ ಕಾರ್ಯಗಳು ರಾಜನೇ ಅಪ್ಪ ಸಂಪೂರ್ಣವಾಗಿ ನಾಶ ಹೊಂದಲಿ ಎಂಬುದಾಗಿ ನಾವು ಈ ಸಮಯದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ಕರ್ತನೆ ಅಪ್ಪ ಕರ್ತನೆ ಯೇಸಪ್ಪ. ಭಾರತ ದೇಶದಲ್ಲಿ ಕರ್ತನೆ ಅಪ್ಪ ಕರ್ತನೆ ಎಲ್ಲರೂ ಕರ್ತನೆ ನಿಮ್ಮನ್ನೇ ಆರಾಧಿಸುವಂತೆ ರಾಜನೇ ಅಪ್ಪ ನೀವು ಮಾರ್ಪಡಿಸಿರಿ ಎಂಬುದಾಗಿ ನಾವು ಈ ಸಮಯದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ರಾಜನೇ ಯೇಸಪ್ಪ. ಅಪ್ಪ ನಿಮಗೆ ಸ್ತೋತ್ರ. ಅಪ್ಪ ಕರ್ತನೆ ಯೇಸಪ್ಪ ಭಾರತ ದೇಶವನ್ನು ಆಶೀರ್ವಾದ ಮಾಡ್ರಿ ಕರ್ತನೆ ಅಪ್ಪ ನೀವು ಬಲಪಡಿಸಬೇಕಾಗಿ ನಾನು ಈ ಸಮಯದಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ ದೇವರೇ. ಅಪ್ಪ ಕರ್ತನೆ ಯೇಸಪ್ಪ ದೇಶದಲ್ಲಿ ಕರ್ತನೆ ಅಪ್ಪ ಸತ್ಯವಾದದನ್ನ ಸತ್ಯವಾಗಿ ಸಾರುವಂತ ಸೇವಕಿಯರು ಅಪ್ಪ ದೇವರೇ ಎದ್ದೇಳಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ ದೇವರೇ ಯೇಸಪ್ಪ. ಅಪ್ಪ ಕರ್ತನೆ ಯೇಸಪ್ಪ ನೀವು ಮಾತ್ರವೇ ರಾಜನೇ ಅಪ್ಪ ಆಳ್ವಿಕೆ ಮಾಡಬೇಕಾಗಿ ನಾನು ಈ ಸಮಯದಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ ದೇವರೇ. ಅಪ್ಪ ಕರ್ತನೆ ಯೇಸಪ್ಪ ನೀವು ಆಳ್ವಿಕೆ ಮಾಡಿರಿ ಅಪ್ಪ ದೇವರೇ ನೀವು ಬಲಪಡಿಸಬೇಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ರಾಜನೇ ಯೇಸಪ್ಪ. ಅಪ್ಪ ಎಲ್ಲ ಮಾಟ ಮಂತ್ರದ ಕಾರ್ಯಗಳು ಕರ್ತನೆ ಅಪ್ಪ ಸಂಪೂರ್ಣವಾಗಿ ನಿಂತೋಗಲಿ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇವೆ ರಾಜನೇ ಯೇಸಪ್ಪ. ಅಪ್ಪ ಕರ್ತನೆ ಯೇಸಪ್ಪ ದೇವರೇ ಯೇಸಪ್ಪ ನೀವು ರಕ್ಷಿಸಬೇಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ರಾಜನೇ ಅಪ್ಪ ಕರ್ತನೆ ಯೇಸಪ್ಪ ಮಾಟ ಮಾಡುವಂತ ಪ್ರತಿಯೊಬ್ಬ ವ್ಯಕ್ತಿ
ಕರ್ತನೆ ಏಸಪ್ಪ ಸತ್ಯ ದೇವರು ನೀವೇ ಎಂಬುದಾಗಿ ರಾಜನೇ ಅಪ್ಪ ಜನರು ಅರಿಯುವಂತೆ ಏಸಪ್ಪ ನೀವು ಮಾರ್ಪಡಿಸಿರಿ ಕರ್ತನೆ ಏಸಪ್ಪ. ಹೌದು ರಾಜನೇ ನಿಮಗೆ ಸ್ತೋತ್ರ ಹಾಲೆಲೂಯ ಅಪ್ಪ ಕರ್ತನೆ ನೀವು ಬಲಪಡಿಸಿರಿ ಕರ್ತನೆ ಏಸಪ್ಪ. ಅಪ್ಪ ದೇವರೇ ಏಸಪ್ಪ ದೇವರೇ ಅಪ್ಪ ನೀವು ಮಾತ್ರವೇ ಆಳ್ವಿಕೆ ಮಾಡಬೇಕಾಗಿ ನಾವು ಈ ಸಮಯದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ರಾಜನೇ. ಅಪ್ಪ ಕರ್ತನೆ ಏಸಪ್ಪ ಕೊರೋನಾ ವೈರಸ್ಗಾಗಿ ನಾವು ಈ ಸಮಯದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ರಾಜನೇ. ಅಪ್ಪ ಕರ್ತನೆ ರೋಗವನ್ನು ತಂದು ಹಾಕುವಂತ ಅಪ್ಪ ಎಲ್ಲ ಅಶುದ್ಧನ ಕಾರ್ಯಗಳು ಯೇಸುವಿನ ನಾಮದಲ್ಲಿ ರಾಜನೇ ಅಪ್ಪ ನಿಲ್ಲಲ್ಪಡಲಿ ಎಂಬುದಾಗಿ ನಾವು ಈ ಸಮಯದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ರಾಜನೇ ಏಸಪ್ಪ. ಅಪ್ಪ ದೇವರೇ ಏಸಪ್ಪ ಸಂಪೂರ್ಣವಾಗಿ ಅಪ್ಪ ಈ ರೋಗವು ನಿಲ್ಲಲ್ಪಡಲಿ ನನ್ನ ರಾಜನೇ. ಅಪ್ಪ ಕರ್ತನೆ ಏಸಪ್ಪ ನೀವು ತಾನೇ ಕರ್ತನೆ ಅಪ್ಪ ಒಂದು ದೊಡ್ಡ ಬದಲಾವಣೆಯನ್ನು ಮಾರ್ಪಡಿಸಬೇಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ರಾಜನೇ ಏಸಪ್ಪ. ಹಾಲೆಲೂಯಾ ಅಪ್ಪ ನಿಮಗೆ ಸ್ತೋತ್ರ. ಅಪ್ಪ ಕರ್ತನೆ ಏಸಪ್ಪ ರೋಗದಿಂದ ನರಳಾಡುವಂತ ಪ್ರತಿಯೊಬ್ಬ ಮನುಷ್ಯರಿಗಾಗಿ ರಾಜನೇ ಅಪ್ಪ ನಾವು ಪ್ರಾರ್ಥಿಸ್ತಾ ಇದ್ದೇವೆ ರಾಜನೇ ಏಸಪ್ಪ. ಅಪ್ಪ ಕರ್ತನೆ ಏಸಪ್ಪ ದೇವರ ಎಲ್ಲರಿಗೂ ಕರ್ತನೆ ಅಪ್ಪ ಗುಣ ಹೊಂದುವಂತೆ ಏಸಪ್ಪ ನೀವು ಮಾರ್ಪಡಿಸಿರಿ ರಾಜನೇ ಏಸಪ್ಪ. ಅಪ್ಪ ನಿಮಗೆ ಸ್ತೋತ್ರ ರಾಜನೇ ಹಾಲೆಲೂಯಾ ಅಪ್ಪ ಕರ್ತನೆ ಏಸಪ್ಪ ಎಲ್ಲ ರೋಗವು ಕರ್ತನೆ ಅಪ್ಪ ನಿಲ್ಲಲ್ಪಡಲಿ ರಾಜನೇ ಏಸಪ್ಪ ದೇವರ. ಅಪ್ಪ ಕರ್ತನೆ ಎಲ್ಲ ಏಸಪ್ಪ ದೇವರ ಸೋಂಕು ನಿಲ್ಲಲ್ಪಡಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ರಾಜನೇ ಏಸಪ್ಪ. ಅಪ್ಪ ಕರ್ತನೆ ಏಸಪ್ಪ ನಿಮ್ಗೆ ಸ್ತೋತ್ರ. ಅಪ್ಪ ನೀವು ಆಳ್ವಿಕೆ ಮಾಡ್ರಿ ಕರ್ತನೆ ಏಸಪ್ಪ. ಅಪ್ಪ ದೇವರ ಏಸಪ್ಪ ರೋಗವನ್ನು ತಂದು ಹಾಕುವಂತ ಎಲ್ಲ ದುಷ್ಟನ ಕಾರ್ಯಗಳು ಯೇಸುವಿನ ನಾಮದಲ್ಲಿ ಕರ್ತನೆ ಅದು ಲಯ ಹೊಂದಲಿ ರಾಜನೇ ಏಸಪ್ಪ. ಅಪ್ಪ ನಿಮಗೆ ಸ್ತೋತ್ರ ಮಾಡುತ್ತೇನೆ ರಾಜನೇ ಏಸಪ್ಪ. ಅಪ್ಪ ನಾವು ಬಲವಾಗಿ ನಂಬುತ್ತೇವೆ ಕರ್ತನೆ ಏಸಪ್ಪ. ಅಪ್ಪ ಕರ್ತನೆ ಈ ರೋಗವು ನಿಲ್ಲಲ್ಪಡುತ್ತದೆ ಎಂಬುದಾಗಿ ನಂಬುತ್ತೇವೆ ರಾಜನೇ ಏಸಪ್ಪ. ಅಪ್ಪ ಕರ್ತನೆ ಏಸಪ್ಪ ದೇವರಿಗೆ ಒಬ್ಬರು ಕೂಡ ನಾಶವಾಗದ ದೇವರೇ ಅಪ್ಪ ಪ್ರತಿಯೊಬ್ಬವರಿಗೆ ಸುವಾರ್ತೆ ಸಾರಲ್ಪಡಬೇಕು ರಾಜನೇ ಏಸಪ್ಪ. ಅಪ್ಪ ರಾಜನೇ ನಿಮಗೆ ಸ್ತೋತ್ರ. ಅಪ್ಪ ರಾಜನೇ ನೀವು ಆಳ್ವಿಕೆ ಮಾಡಬೇಕಾಗಿ ನಾವು ಈ ಸಮಯದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ರಾಜನೇ. ಅಪ್ಪ ದೇವರನ್ನು ಬಲವಾಗಿ ನಂಬುತ್ತೇವೆ ಅಪ್ಪ ಒಂದು ದೊಡ್ಡ ಕಾರ್ಯವನ್ನ ಕರ್ತನೆ ಏಸಪ್ಪ ನೀವು ಮಾಡುವುದಕ್ಕಾಗಿ ನಿಮ್ಗೆ ಸ್ತೋತ್ರ ಸಲ್ಲಿಸುತ್ತೇವೆ ರಾಜನೇ. ಅಪ್ಪ ರಾಜನೇ ಏಸಪ್ಪ ನಿಮ್ಗೆ ಸ್ತೋತ್ರ. ಅಪ್ಪ ನಿಮ್ಮ ಪ್ರಾರ್ಥನೆಯನ್ನ ಕೇಳಿ ಏಸಪ್ಪ ಸದುತ್ತರವನ್ನ ದಯಪಾಲಿಸಿ ಕೊಡುವ ನನ್ನ ದೇವರೇ ನಿಮ್ಗೆ ಸ್ತೋತ್ರ ಮಾಡುತ್ತೇವೆ ರಾಜನೇ. ಅಪ್ಪ ರಾಜನೇ ನಿಮಗೆ ಸ್ತೋತ್ರ. ಅಪ್ಪ ದೇವರೇ ಏಸಪ್ಪ ನಿಮ್ಮ ಪ್ರಾರ್ಥನೆಯನ್ನ ಕೇಳಿದಕ್ಕಾಗಿ ನಿಮಗೆ ಕೋಟ್ಯಾನುಕೋಟಿ ಸ್ತೋತ್ರ. ಎಲ್ಲರೂ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಹಾಲೆಲೂಯಾ ಸ್ತೋತ್ರ ಸ್ತೋತ್ರ. ಹಾಗೆ ನಾವು ಎರಡನೇದಾಗಿ ಪ್ರಾರ್ಥಿಸೋಣ ಸಭೆಗಳಿಗಾಗಿ ನಾವು ಪ್ರಾರ್ಥಿಸೋಣ. ಸಭೆಗಳು ದೇವರು ಕೊಟ್ಟಂತ ಪ್ರತಿಯೊಂದು ಸಭೆಗಳಿಗೋಸ್ಕರ ನಾವೆಲ್ಲರೂ ಪ್ರಾರ್ಥಿಸೋಣ. ಈ ಸಮಯದಲ್ಲಿ ಬ್ರಾಂಚ್ ಚರ್ಚ್ಗಳಿಗಾಗಿಯೂ ನಾವು ಈ ಸಮಯದಲ್ಲಿ ಪ್ರಾರ್ಥಿಸೋಣ. ಹಾಲೆಲೂಯಾ ಹಾಲೆಲೂಯಾ ಸ್ತೋತ್ರ ಏಸಪ್ಪ. ಅಪ್ಪ ಕರ್ತನೆ ಸಭೆಗಳಿಗೋಸ್ಕರ ನಾವು ಪ್ರಾರ್ಥಿಸ್ತಾ ಇದ್ದೇವೆ ರಾಜನೇ. ಅಪ್ಪ ಕರ್ತನೆ ಸಭೆಗಳನ್ನ ಆಶೀರ್ವಾದ ಮಾಡಿರಿ ದೇವರೇ. ಅಪ್ಪ ನೀವು ಬಲಪಡಿಸಿರಿ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇವೆ ರಾಜನೇ. ಅಪ್ಪ ದೇವರೇ ಕೊಟ್ಟಂತ ಬ್ರಾಂಚ್ ಚರ್ಚ್ಗಳಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ರಾಜನೇ ಏಸಪ್ಪ. ಅಪ್ಪ ಕರ್ತನೆ ಬ್ರಾಂಚ್ ಚರ್ಚನ್ನ ಆಶೀರ್ವಾದ ಮಾಡಿ ದೇವರೇ. ಅಪ್ಪ ದೇವರೇ ಎಲ್ಲ ಮುಚ್ಚಲ್ಪಟ್ಟಿರುವಂತ ಸಭೆಗಳು ಯೇಸುವಿನ ನಾಮದಲ್ಲಿ ತೆರೆಯಲ್ಪಡಬೇಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ರಾಜನೇ ಏಸಪ್ಪ. ಅಪ್ಪ ಸಭೆಗಳು ಇದ್ದು ಕರ್ತನೆ ಏಸಪ್ಪ. ಅಪ್ಪ ದೇವರೇ ಬಾಗಿಲು ಹಾಕಿಕೊಂಡಿರುವಂತ ಪ್ರತಿಯೊಂದು ಸಭೆಗಳು ಅಪ್ಪ ಯೇಸುವಿನ ನಾಮದಲ್ಲಿ ತೆರೆಯಲ್ಪಡಲಿ ರಾಜನೇ ಏಸಪ್ಪ. ಅಪ್ಪ ಕರ್ತನೆ ಏಸಪ್ಪ ನಿಮಗೆ ಸ್ತೋತ್ರ. ಅಪ್ಪ ದೇವರೇ ಪ್ರತಿಯೊಂದು ಗ್ರಾಮಕ್ಕೂ ಕರ್ತನೆ ಪ್ರತಿಯೊಂದು ರಾಜ್ಯಕ್ಕೂ ರಾಜನೇ ಏಸಪ್ಪ ಸುವಾರ್ತೆ ಸಾರಲ್ಪಡಲಿ ನನ್ನ ರಾಜನೇ ಏಸಪ್ಪ. ಹೌದು ರಾಜನೇ ನಿಮಗೆ ಸ್ತೋತ್ರ ಮಾಡುತ್ತೇವೆ ರಾಜನೇ ಏಸಪ್ಪ. ಅಪ್ಪ ರಾಜನೇ ಏಸಪ್ಪ ಸಭೆಗಳು ಕರ್ತನೆ ಏಸಪ್ಪ ಇನ್ನು ಹೇರಾಳವಾಗಿ ಕಟ್ಟಲ್ಪಡಲಿ ನನ್ನ ರಾಜನೇ ಏಸಪ್ಪ. ಸಭೆಯಲ್ಲಿ ಹೇರಾಳವಾದ ಜನರು ರಾಜನೇ ಏಸಪ್ಪ ಸೇರಿ ಬರುವಂತೆ ರಾಜನೇ ನೀವು ಮಾರ್ಪಡಿಸಬೇಕಾಗಿ ನಾವು ಈ ಸಮಯದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ರಾಜನೇ. ಹೌದು ರಾಜನೇ ನಿಮಗೆ ಸ್ತೋತ್ರ ಕರ್ತನೆ ಏಸಪ್ಪ. ಅಪ್ಪ ಕರ್ತನೆ ಜನರು ಕರ್ತನೆ ಏಸಪ್ಪ ಸಭೆಗಳಲ್ಲಿ ಹೇರಾಳವಾಗಿ ಕರ್ತನೆ ಸೇರಿ ಬರುವಂತೆ ರಾಜನೇ ಅಪ್ಪ ನೀವು ತಾನೇ ಮಾರ್ಪಡಿಸಬೇಕಾಗಿ ನಾನು ಈ ಸಮಯದಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ ದೇವರೇ. ಅಪ್ಪ ಕರ್ತನೆ ಏಸಪ್ಪ ನಿಮ್ಗೆ ಸ್ತೋತ್ರ. ಅಪ್ಪ ಕರ್ತನೆ ಏಸಪ್ಪ ಸ್ವತಂತ್ರವಾಗಿ ಕರ್ತನೆ ಅಪ್ಪ ನಿಮ್ಮನ್ನು ಆರಾಧಿಸುವಂತೆ ಏಸಪ್ಪ ನೀವು ಮಾರ್ಪಡಿಸಿರಿ ಕರ್ತನೆ ಏಸಪ್ಪ. ಅಪ್ಪ ರಾಜನೇ ನಿಮಗೆ ಸ್ತೋತ್ರ ರಾಜನೇ. ಅಪ್ಪ ಅಧಿಕಾರಿಗಳಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ರಾಜನೇ. ಅಪ್ಪ ದೇವರೇ ದೇಶವನ್ನು ಆಳ್ವಿಕೆ ಮಾಡುವಂತ ಪ್ರತಿಯೊಬ್ಬ ವ್ಯಕ್ತಿಗಳಿಗಾಗಿ ರಾಜನೇ ಅಪ್ಪ ನಾವು ಪ್ರಾರ್ಥಿಸ್ತಾ ಇದ್ದೇವೆ ರಾಜನೇ ಏಸಪ್ಪ. ಅಪ್ಪ ನೀವು ತಾನೇ ಏಸಪ್ಪ ಅವರನ್ನು ಆಳ್ವಿಕೆ ಮಾಡಿ ನಡೆಸಿರಿ ಕರ್ತನೆ ಏಸಪ್ಪ. ಅಪ್ಪ ದೇವರೇ ಏಸಪ್ಪ ನೀವು ಆಳ್ವಿಕೆ ಮಾಡ್ರಿ ರಾಜನೇ. ಪ್ರತಿಯೊಬ್ಬವರನ್ನ ಕರ್ತನೆ ಏಸಪ್ಪ ನೀವು ತಾನೇ ಆಳ್ವಿಕೆ ಮಾಡಿ ನಡೆಸಿರಿ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇವೆ ರಾಜನೇ.
ಅಪ್ಪ ದೇವರ ಎಲ್ಲ ಅಧಿಕಾರಿಗಳನ್ನು ಕರ್ತನೆ ಅಪ್ಪ ಎಲ್ಲ ಮಂತ್ರಿಗಳನ್ನು ರಾಜನೇ ಅಪ್ಪ ನಿಮ್ಮ ಕರಗಳಲ್ಲಿ ನಾವು ಒಪ್ಪಿಸಿಕೊಟ್ಟವರಾಗಿ ಪ್ರಾರ್ಥಿಸ್ತಾ ಇದ್ದೇವೆ ರಾಜನೇ ಅಪ್ಪ ರಾಜನೇ ಸಪ್ಪ ನಿಮಗೆ ಸ್ತೋತ್ರ ಅಪ್ಪ ಕರ್ತನೆ ಸಪ್ಪ ಅವರನ್ನ ಕರ್ತನೆ ಅಪ್ಪ ನೀವು ತಾನೇ ನಡೆಸಬೇಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ರಾಜನೇ ಅಪ್ಪ ನೀವು ತಾನೇ ಅವರನ್ನ ಕರ್ತನೆ ನಡೆಸಬೇಕಾಗಿ ನಾವು ಈ ಸಮಯದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ರಾಜನೇ ಸಪ್ಪ ಅಪ್ಪ ನಿಮಗೆ ಸ್ತೋತ್ರ ರಾಜನೇ ಸಪ್ಪ ಅಪ್ಪ ದೇವರ ಸಭೆಗಳು ಕರ್ತನೆ ಸಪ್ಪ ದೇವರ ಸಭೆಗಳನ್ನು ಆಶೀರ್ವಾದ ಮಾಡಿ ಬಲಪಡಿಸಿರಿ ಕರ್ತನೆ ಅಪ್ಪ ದೇವರ ನೀವು ಮಾತ್ರವೇ ಕರ್ತನೆ ಸಭೆಯಲ್ಲಿ ಆಳ್ವಿಕೆ ಮಾಡಿ ನಡೆಸಿರಿ ದೇವರ ಅಪ್ಪ ಕರ್ತನೆ ಸಪ್ಪ ಸಭೆಯಲ್ಲಿ ಕರ್ತನೆ ಅಪ್ಪ ಜನರು ಬರುವಾಗಲೇ ಕರ್ತನೆ ಒಂದು ಬಿಡುಗಡೆಯೊಟ್ಟಿಗೆ ಅವರು ಹಿಂತಿರುಗುವಂತೆ ಸಪ್ಪ ನೀವು ಮಾರ್ಪಡಿಸಿರಿ ಅಪ್ಪ ದೇವರ ಸಪ್ಪ ಒಂದು ಬಿಡುಗಡೆಯೊಟ್ಟಿಗೆ ರಾಜನೇ ಅಪ್ಪ ಅವರು ಹಿಂದಿರುಗುವಂತೆ ರಾಜನೇ ನೀವು ಮಾರ್ಪಡಿಸಬೇಕು ಅಂತ ಪ್ರಾರ್ಥಿಸ್ತಾ ಇದ್ದೇವೆ ರಾಜನೇ ಸಪ್ಪ ಅಪ್ಪ ರಾಜನೇ ನಿಮಗೆ ಸ್ತೋತ್ರ ಅಪ್ಪ ನೀವು ಆಳ್ವಿಕೆ ಮಾಡಿ ನಡೆಸುವುದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸುತ್ತೇವೆ ರಾಜನೇ ಅಪ್ಪ ದೇವರೇ ಸಪ್ಪ ನಿಮಗೆ ಸ್ತೋತ್ರ ಸಲ್ಲಿಸುತ್ತೇವೆ ಎಲ್ಲರನ್ನು ಬಾಯಿಗಳನ್ನು ತೆರೆದವರಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇವೆ ಹಾಗೆ ನಾವು ಮೂರನೇದಾಗಿ ಪ್ರಾರ್ಥಿಸೋಣ ರೋಗಿಗಳಿಗಾಗಿ ನಾವು ಈ ಸಮಯದಲ್ಲಿ ಪ್ರಾರ್ಥಿಸೋಣ ಅನೇಕ ಒಂದು ರೋಗಗಳಿಂದ ಜನರು ನಾಶವಾಗಿ ಹೋಗ್ತಾ ಇದ್ದಾರೆ ಹಾಗೆ ಬಿಚ್ಚಲ್ಪಟ್ಟಿರುವಂಥ 2 ಸ್ಪಿರಿಟ್ಗಳಿಗಾಗಿಯೂ ನಾವು ಈ ಸಮಯದಲ್ಲಿ ಪ್ರಾರ್ಥಿಸೋಣ ಆಕ್ಸಿಡೆಂಟ್ ಸ್ಪಿರಿಟ್ ಹಾಗೂ ಸೂಸೈಡ್ ಸ್ಪಿರಿಟ್ಗಾಗಿಯೂ ನಾವು ಈ ಸಮಯದಲ್ಲಿ ಪ್ರಾರ್ಥಿಸೋಣ ಎಲ್ಲರೂ ಸೇರಿ ಈ ಸಮಯದಲ್ಲಿ ಕಣ್ಣುಗಳನ್ನು ಮುಚ್ಚಿದವರಾಗಿ ನಾವು ಈ ಸಮಯದಲ್ಲಿ ಪ್ರಾರ್ಥಿಸೋಣ ಹಾಲೆಲೂಯ 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 ಅಪ್ಪ ರಾಜನೇ ನಿಮಗೆ ಸ್ತೋತ್ರ ಮಾಡುತ್ತೇವೆ ಕರ್ತನೆ ಏಸಪ್ಪ ಅಪ್ಪ ಕರ್ತನೆ ಏಸಪ್ಪ ದೇವರೇ ಅಪ್ಪ ರೋಗಿಗಳಿಗಾಗಿ ನಾವು ಈ ಸಮಯದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ರಾಜನೇ ಅಪ್ಪ ದೇವರೇ ಏಸಪ್ಪ ರೋಗಿಗಳನ್ನ ಕರ್ತನೆ ಅಪ್ಪ ದೇವರ ನೀವು ತಾನೇ ಬಿಡುಗಡೆಯನ್ನು ಕೊಡಬೇಕಾಗಿ ನಾವು ಈ ಸಮಯದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ರಾಜನೇ ಅಪ್ಪ ರಾಜನೇ ನಿಮಗೆ ಸ್ತೋತ್ರ ಸಲ್ಲಿಸುತ್ತೇವೆ ರಾಜನೇ ಏಸಪ್ಪ ಅಪ್ಪ ದೇವರೇ ಏಸಪ್ಪ ದೇವರ ಪ್ರತಿಯೊಬ್ಬೊಬ್ಬರಿಗಾಗಿ ನಾವು ಈ ಸಮಯದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ರಾಜನೇ ಅಪ್ಪ ದೇವರ ಏಸಪ್ಪ ಪ್ರತಿಯೊಬ್ಬೊಬ್ಬರಿಗೂ ಒಂದು ಬಿಡುಗಡೆಯನ್ನು ಕಾಣುವಂತೆ ರಾಜನೇ ಅಪ್ಪ ನೀವು ತಾನೇ ಮಾರ್ಪಡಿಸಬೇಕಾಗಿ ನಾನು ಈ ಸಮಯದಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ ದೇವರ ಏಸಪ್ಪ ಅಪ್ಪ ಕರ್ತನೆ ಏಸಪ್ಪ ಹಾಸ್ಪಿಟಲ್ ಸೇವೆಯನ್ನ ಕರ್ತನೆ ಅಪ್ಪ ದೇವರ ನೀವು ತಾನೇ ಒದಗಿಸಿಕೊಡ್ರಿ ರಾಜನೇ ಏಸಪ್ಪ ದೇವರ ಏಸಪ್ಪ ಕರ್ತನೆ ರೋಗಿಗಳಿಗೆ ಹೋಗಿ ರಾಜನೇ ಅಪ್ಪ ಸುವಾರ್ತೆಯನ್ನು ಸಾರುವಂತೆ ಏಸಪ್ಪ ದೇವರ ನೀವು ತಾನೇ ನಮ್ಮನ್ನು ಬಲಪಡಿಸಿರಿ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇವೆ ರಾಜನೇ ಏಸಪ್ಪ ಹೌದು ರಾಜನೇ ನಿಮಗೆ ಸ್ತೋತ್ರ ಮಾಡ್ತೇವೆ ಕರ್ತನೆ ಅಪ್ಪ ರಾಜನೇ ಏಸಪ್ಪ ರೋಗದಲ್ಲಿ ನರಳಾಡುವಂತ ಪ್ರತಿಯೊಬ್ಬವರಿಗಾಗಿ ನಾವು ಈ ಸಮಯದಲ್ಲಿ ಪ್ರಾರ್ಥಿಸುತ್ತೇವೆ ದೇವರೇ ಅಪ್ಪ ಕಣ್ಣೀರಿನ ಒಂದು ಜೀವಿತ ಅವರ ಜೀವಿತವಾಗಿದೆ ಅಲ್ಲ ದೇವರೇ ನಮಗೆ ಯಾರು ಸಹಾಯ ಮಾಡಲಿಲ್ವೋ ಎಂಬುದಾಗಿ ಗೋಳಾಡ್ತಾ ಇದ್ದಾರಲ್ಲ ಕರ್ತನೆ ಅಪ್ಪ ರೋಗದಲ್ಲಿರುವಂತ ಪ್ರತಿಯೊಬ್ಬವರಿಗಾಗಿ ನಾವು ಈ ಸಮಯದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ರಾಜನೇ ಏಸಪ್ಪ ಅಪ್ಪ ಕರ್ತನೆ ಏಸಪ್ಪ ದೇವರ ನೀವೇ ನಿಜವಾದ ರಕ್ಷಕ ಎಂಬುದಾಗಿ ಕರ್ತನೆ ಅಪ್ಪ ಅವರು ತಿಳಿಯಲ್ಪಡಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ರಾಜನೇ ಏಸಪ್ಪ ಹೌದು ಕರ್ತನೆ ಏಸಪ್ಪ ಪ್ರತಿಯೊಬ್ಬವರಿಗೂ ದೇವರ ಏಸಪ್ಪ ಒಂದು ಸಮಾಧಾನ ಶಾಂತಿ ನೆಮ್ಮದಿಯನ್ನ ಏಸಪ್ಪ ದೇವರೇ ನೀವು ಒದಗಿಸಿಕೊಡಬೇಕಾಗಿ ನಾವು ಈ ಸಮಯದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ರಾಜನೇ ಅಪ್ಪ ಬಿಚ್ಚಲ್ಪಟ್ಟಿರುವಂತ 2 ಆತ್ಮಗಳಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ದೇವರೇ ಅಪ್ಪ ಸೂಸೈಡ್ ಸ್ಪಿರಿಟ್ ಆಕ್ಸಿಡೆಂಟ್ ಸ್ಪಿರಿಟ್ ಕರ್ತನೆ ಅಪ್ಪ ದೇವರೇ ದಿನ ಕರ್ತನೆ ಏಸಪ್ಪ ದೇವರ ಜನರನ್ನು ನಾಶನಕ್ಕೆ ಗುರಿ ಮಾಡ್ತಾ ಇದೆಯಲ್ಲ ದೇವರೇ ಏಸಪ್ಪ ಅಪ್ಪ ಜನರು ನಿಮ್ಮನ್ನು ಅರಿಯಲಿ ಏಸಪ್ಪ ದೇವರ ಜನರು ಮನ ತಿರುಗಲಿ ರಾಜನೇ ಏಸಪ್ಪ ಅಪ್ಪ ಕರ್ತನೆ ನಿಮಗೆ ಸ್ತೋತ್ರ ಏಸಪ್ಪ ದೇವರೇ ಅಪ್ಪ ದೇವರು ನೀವಿಲ್ಲದ ದೇವರು ಮತ್ಯಾರು ಇಲ್ಲ ಎಂಬುದಾಗಿ ದೇವರೇ ಅಪ್ಪ ಜನರು ಅರಿಯುವಂತೆ ಏಸಪ್ಪ ನೀವು ಮಾರ್ಪಡಿಸಿರಿ ಕರ್ತನೆ ಏಸಪ್ಪ ದೇವರ ಬಿಚ್ಚಲ್ಪಟ್ಟಿರುವಂತ 2 ಆತ್ಮಗಳು ಅಪ್ಪ ಯೇಸುವಿನ ನಾಮದಲ್ಲಿ ಕರ್ತನೆ ಬಂಧಿಸಲ್ಪಡಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ರಾಜನೇ ಅಪ್ಪ ಯಾವುದೇ ಜನರನ್ನ ಕರ್ತನೆ ಅಪ್ಪ ಮುಟ್ಟದ ಹಾಗೆ ಏಸಪ್ಪ ದೇವರ ನೀವು ತಾನೇ ಬೇಲಿ ಹಾಕಿ ನಡೆಸಬೇಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ರಾಜನೇ ಏಸಪ್ಪ ನಿಮಗೆ ಸ್ತೋತ್ರ ಅಪ್ಪ ಕರ್ತನೆ ನಿಮಗೆ ಸ್ತೋತ್ರ ಸಲ್ಲಿಸುತ್ತೇವೆ ರಾಜನೇ ಅಪ್ಪ ದೇವ ನಮ್ಮ ಪ್ರತಿಯೊಂದೊಂದು ಪ್ರಾರ್ಥನೆಯನ್ನ ಕರ್ತನೆ ಅಪ್ಪ ಕೇಳಿ ಸದುತ್ತರವನ್ನು ಒದಗಿಸಿಕೊಡುವ ನನ್ನ ದೇವರೇ ನಿಮಗೆ ಸ್ತೋತ್ರ ಮಾಡುತ್ತೇವೆ ರಾಜನೇ ಏಸಪ್ಪ ಅಪ್ಪ ದೇವರೇ ಏಸಪ್ಪ ನಿಮಗೆ ಸ್ತೋತ್ರ ಅಪ್ಪ ಕರ್ತನೆ ಏಸಪ್ಪ ದೇವರ ಒಂದು ದೊಡ್ಡ ಕಾರ್ಯವನ್ನು ನೀವು ಮಾಡುವುದಕ್ಕಾಗಿ ನಾನು ಸ್ತೋತ್ರ ಸಲ್ಲಿಸುತ್ತೇನೆ ರಾಜನೇ ಹೌದು ರಾಜನೇ ನಮ್ಮ ಪ್ರತಿಯೊಂದು ಪ್ರಾರ್ಥನೆಗೂ ಅಪ್ಪ ಉತ್ತರವನ್ನು ಕೊಟ್ಟಿದ್ದೀರಿ ಎಂಬುದಾಗಿ ನಂಬುತ್ತೇವೆ ರಾಜನೇ ಏಸಪ್ಪ ಅಪ್ಪ ರಾಜನೇ ನಿಮಗೆ ಸ್ತೋತ್ರ ಮಾಡುತ್ತೇವೆ ಹಾಲೆಲೂಯ ಎಲ್ಲರ ಕರಗಳನ್ನು ತಟ್ಟುವುದರ ಮೂಲಕ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇವೆ ರೋಗದಿಂದ ನರಳು
Thank you, Jesus. Hallelujah. Hallelujah. ಹೆಸರ ಸಂತೋಷವಾಗಿದೆ. ಆಮೆನ್. ದೇವರ ಸಮ್ಮುಖದಲ್ಲಿ ನಾವು ಪ್ರತಿದಿನ ದಿನವೆಲ್ಲ ಕೂತ್ಕೊಳ್ಳುತ್ತೇವೆ. ಆದರೂ ಕೂಡ ದೇವರ ಆಲಯದಲ್ಲಿ ನಾವು ಬಂದು ಕೂತ್ಕೊಳ್ಳುವಂಥ ಒಂದು ಅನುಭವ ಅದು ಹಲ್ಲೆಲೂಯಾ ವಿಶೇಷವಾದ ಹಲ್ಲೆಲೂಯಾ. ಅದು ಅನುಭವಿಸುವುದು ಮಾತ್ರ ಗೊತ್ತಾಗ್ತದೆ. ಬಾಯಿಂದ ಮಾತಾಡೋಕ್ಕೆ ಆಗೋದಿಲ್ಲ. ಕರ್ತಂದಾನೆ ಈ ಒಳ್ಳೆ ಒಂದು ಸಮಯವನ್ನು ಕೊಟ್ಟಂಥ ದೇವರಿಗೆ ಸ್ತೋತ್ರ ಉಂಟಾಗಲಿ. ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿರುವಂಥ ಯಡಿಯೂರಪ್ಪ ಅಯ್ಯವಕ್ಕೂ ಭಾಳ ವಂದನೆಗಳನ್ನ ಹೇಳಬೇಕು. ಹಲ್ಲೆಲೂಯಾ. ಕರ್ತರನ್ನು ಸ್ತುತಿಸುವುದಿಗೆ ಇಂಥ ಒಂದು ಕೊರೋನಾ ವೈರಸ್ಸಿಂದ ಜನರು ಅಲ್ಲೋಲಕೊಲ್ಲಲ ಆಗುವಾಗಲೂ ಕೂಡ ದೇವರನ್ನು ಸ್ತುತಿಸಬೇಕು, ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಒಳ್ಳೆಯ ಸಂದರ್ಭವನ್ನು ನಮಗೆ ಒದಗಿಸಿಕೊಟ್ಟಂಥ ನಮ್ಮ ಅಧಿಕಾರಿಗಳಿಗಾಗಿ ದೇವರಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ದಿನದಲ್ಲೂ ಕೂಡ ದೇವರ ವಾಕ್ಯಗಳನ್ನು ಅಲ್ಪ ಸಮಯ ನಿಮ್ಮ ಬಳಿಯಲ್ಲಿ ಮಾತನಾಡುವುದಕ್ಕೆ ನಾನು ಬಯಸುತ್ತೇನೆ. ನಾವು ಕಣ್ಣುಗಳ ಮುಚ್ಚಿ ಪ್ರಾರ್ಥಿಸೋಣ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. Hallelujah, hallelujah. Thank you, Lord. Thank you, Jesus. Thank you, Jesus. ಪ್ರಾರ್ಥನೆ ಮಾಡುತ್ತಾ ಮಾಡುತ್ತಾ ಬಲ ಉಂಡು, ಪ್ರಾರ್ಥನೆ ಮಾಡುತ್ತಾ ಮಾಡುತ್ತಾ ಸ್ಥಿರ ಉಂಟು, ಪ್ರಾರ್ಥನೆ ಮಾಡುತ್ತಾ ಮಾಡುತ್ತಾ ಬಲ ಉಂಟು, ಪ್ರಾರ್ಥನೆ ಮಾಡುತ್ತಾ ಮಾಡುತ್ತಾ ಸ್ಥಿರ ಉಂಟು. ಪ್ರಾರ್ಥನೆ ಅದು ಉಸಿರಾಗಲಿ, ಪ್ರಾರ್ಥನೆ ನನ್ನ ಜೀವವಾಗಲಿ, ಪ್ರಾರ್ಥನೆ ಅದು ಉಸಿರಾಗಲಿ, ಪ್ರಾರ್ಥನೆ ನನ್ನ ಜೀವವಾಗಲಿ. ಪ್ರಾರ್ಥನೆ ಮಾಡುತ್ತಾ ಮಾಡುತ್ತಾ ಬಲ ಉಂಟು, ಪ್ರಾರ್ಥನೆ ಮಾಡುತ್ತಾ ಮಾಡುತ್ತಾ ಸ್ಥಿರ ಉಂಟು, ಪ್ರಾರ್ಥನೆ ಮಾಡುತ್ತಾ ಮಾಡುತ್ತಾ ಬಲ ಉಂಟು, ಪ್ರಾರ್ಥನೆ ಮಾಡುತ್ತಾ ಮಾಡುತ್ತಾ ಸ್ಥಿರ ಉಂಟು. ಹೇಳ್ತಾರೆ ಎಲ್ಲರೂ, ಪ್ರಾರ್ಥನೆ ನನ್ನ ಬಾಳಾಗಲಿ, ಪ್ರಾರ್ಥನೆ ನನ್ನ ಬದುಕಾಗಲಿ, ಪ್ರಾರ್ಥನೆ ನನ್ನ ಬಾಳಾಗಲಿ, ಪ್ರಾರ್ಥನೆ ನನ್ನ ಬದುಕಾಗಲಿ. ಪ್ರಾರ್ಥನೆ ಮಾಡುತ್ತಾ ಮಾಡುತ್ತಾ ಬಲ ಉಂಟು, ಪ್ರಾರ್ಥನೆ ಮಾಡುತ್ತಾ ಮಾಡುತ್ತಾ ಸ್ಥಿರ ಉಂಟು. ಎಷ್ಟು ಜನ ಒಪ್ಪಿಕೊಳ್ಳುತ್ತಾರೆ? ಪ್ರಾರ್ಥನೆ ಮಾಡುತ್ತಾ ಬಾಯಿಗಳನ್ನ ತೆರೆದು ಹಲ್ಲೆಲೂಯಾ. ಸಭೆಯವರೆಲ್ಲರೂ ಸೇರಿ ಓ ರಾಮ ಗಶ್ಯಲ್ಬಿ ಅಂತ ರಾಮ ದೇವರ ನಾಮ ಮಹಿಮೆಗಾಗಿ ನಿನ್ನ ಬಾಯಿಗಳನ್ನ ತೆರೆದು ಹಾಡುತ್ತೀಯ ಪ್ರಾರ್ಥನೆ. ಆಮೆನ್. ಪ್ರಾರ್ಥನೆ ನನ್ನ ಬದುಕಾಗಲಿ, ಪ್ರಾರ್ಥನೆ ಓ ರಾಮ ಗಸಗ. ಇನ್ನು ಅನೇಕರ ಶಬ್ದಗಳನ್ನ ಕೇಳ್ತಾ ಇಲ್ಲ. ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುತ್ತಾ ಹಲ್ಲೆಲೂಯಾ ನಿನ್ನ ಸುಗಂಧವನ್ನು ಅನುಭವಿಸಿಕೊಳ್ಳು. ವಿಭಾಗದ ಪ್ರಾರ್ಥನೆ ಮಾಡುತ್ತಾ ಬಲ ಉಂಟು, ಪ್ರಾರ್ಥನೆ ಮಾಡುತ್ತಾ ಮಾಡುತ್ತಾ ಯೇಸುವಿನ ನಾಮದಲ್ಲಿ ಹಲ್ಲೆಲೂಯಾ. ಪ್ರಾರ್ಥನೆ ಕುರಿತಾಗಿ ಕೆಲವೊಂದು ಕಾರ್ಯಗಳನ್ನು ನಿಮ್ಮ ಬಳಿಯಲ್ಲಿ ಮಾತನಾಡಲಿಕ್ಕೆ ನಾನು ಬಯಸುತ್ತೇನೆ. ಹಲ್ಲೆಲೂಯಾ. ಒಂದು ಅರಸರು 9ನೇ ಅಧ್ಯಾಯ 3ನೇ ವಾಕ್ಯ. ಆತನು ಅವನಿಗೆ, ನೀನು ನನಗೆ ಮಾಡಿದ ಪ್ರಾರ್ಥನೆಯನ್ನು ವಿಜ್ಞಾಪನೆಯನ್ನು ಕೇಳಿ. ದೇವರು ಪ್ರಾರ್ಥಿಸುವಂತ ವ್ಯಕ್ತಿಯಾಗಿರುವಂತ ಒಬ್ಬ ಸೊಲೊಮೋನ್, ದಾವೀದನ ಮಗನು ಪ್ರಾರ್ಥಿಸುತ್ತಾನೆ. ಅವಾಗ ದೇವರು ಹೇಳ್ತಾನೆ, ಆತನು ಅವನಿಗೆ, ನಾನು ನೀನು ನನಗೆ ಮಾಡಿದ ಪ್ರಾರ್ಥನೆಯನ್ನು
ನೀನು ನನಗೆ ಮಾಡಿದಂತ ಪ್ರಾರ್ಥನೆಯನ್ನು ವಿಜ್ಞಾಪನೆಯನ್ನು ನಾನು ಕೇಳಿದ್ದೇನೆ. ನನ್ನ ನಾಮವ ಹತ್ತು ಹಾ ನೀನು ಕಟ್ಟಿಸಿದ ಆಲಯದಲ್ಲಿ ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇವತ್ತು ಅರ್ಥ ಆಗ್ತದೆಯಾ? ಪ್ರಾರ್ಥನೆ ವ್ಯಕ್ತವಾಗಿ ಹೋಗುವುದಿಲ್ಲ. ಹಲ್ಲೆಲೂಯಾ. ಒಬ್ಬ ವ್ಯಕ್ತಿ ಪ್ರಾರ್ಥಿಸುವಾಗ, ಇಲ್ಲಿಂದ ಪ್ರಾರ್ಥಿಸುವಾಗ ಆ ಕಡೆ ಇರುವಂತ ದೇವರು ಹೇಳ್ತಾ ಇದ್ದಾನೆ, ನಿನ್ನ ಪ್ರಾರ್ಥನೆಯನ್ನ, ನಿನ್ನ ವಿಜ್ಞಾಪನೆಯನ್ನ ನಾನು ಕೇಳಿದ್ದೇನೆ. ಹಲ್ಲೆಲೂಯಾ. ಪ್ರೈಸ್ ಅಲ್ಲ. ಸ್ಟೇಜಿಗೆ ಬಂದ ಕೂಡಲೇ ಅಲ್ಲಿ ಇಲ್ಲಿ ಓಡುವುದಕ್ಕೆ ಕಾಲು ತಿರುಗಾಡ್ತದೆ. ಹಲ್ಲೆಲೂಯಾ. ಪ್ರೈಸ್ ಅಲ್ಲ. ಆದರೆ ಕ್ಯಾಮರಾ ಮುಂದೆ ಇದೆ. ದೇವರೇ ನಮಗೆ ಸ್ತೋತ್ರ ಉಂಟಾಗಲಿ. ಆದರೆ ಇಷ್ಟು ದಿನ ಇಲ್ಲೇ ನಿಂತು ಪ್ರಸಂಗ ಮಾಡೋದಕ್ಕೆ ಸಾಧ್ಯ ಆಯಿತು. ಅಲ್ಲಿ ಇಲ್ಲಿ ಬಂದ ಮೇಲೆ ಏನು ಅಲ್ಲಿ ಇಲ್ಲಿ ಏನಾಗ್ತದೆ, ಒಂಥರ ಕುತೂಹಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಒಂದು ವಿಶೇಷವಾದ ಒಂದು ಕಾರ್ಯಗಳು ಒಳಗಡೆ ಉಂಟಾಗ್ತದೆ. ಪ್ರಾರ್ಥನೆಯನ್ನ ದೇವರು ಕೇಳುತ್ತಾರೆ. ಆದ ಕಾರಣ ಪ್ರಾರ್ಥನೆ ಮಾಡುವುದಕ್ಕೆ ನಾವು ಏನ್ ಮಾಡಬಾರದು, ಮರೆಯಲೇಬಾರದು. ಹಲ್ಲೆಲೂಯಾ. ನಿಮ್ಮ ಜೀವಿತದಲ್ಲಿ ನೀವು ಪ್ರಾರ್ಥಿಸುವಾಗ ಮಾತ್ರ ಜಯವನ್ನ ಹೊಂದಿಕೊಳ್ಳಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ಪ್ರಾರ್ಥನೆ ಇಲ್ಲದಂತ ಕ್ರೈಸ್ತ ಜೀವನ ಅದು ಬರೀ ಶೂನ್ಯವಾಗಿರುತ್ತದೆ. ಹಲ್ಲೆಲೂಯಾ. ಎಲ್ಲಾ ವಿಷಯದಲ್ಲಿ ನಿನ್ನ ವಿಜ್ಞಾಪನೆಯನ್ನ ದೇವರ ಬಳಿಯಲ್ಲಿ ಹೇಳ್ತಾ ಹೋಗುವಾಗ, ನೀನು ಆರಾಧಿಸುವಂತ ದೇವರು ಕಲ್ಲಲ್ಲ, ಮಣ್ಣಲ್ಲ, ಮರವಲ್ಲ. ಹಲ್ಲೆಲೂಯಾ. ಆತನ ಪ್ರಾರ್ಥನೆಯನ್ನ ಕೇಳಿ ಅದಕ್ಕೆ ಸಂತರವನ್ನ ದಯಪಾಲಿಸುವಂತ ದೇವರು ಎಂಬುದಾಗಿ ಇಲ್ಲಿ ಕೆಲವೊಂದು ಕಾರ್ಯಗಳನ್ನ ತೋರಿಸಿಕೊಡಲಿಕ್ಕೆ ಬಯಸುತ್ತೇನೆ. ಲೂಕನ್ ಬರೆದ ಸುವಾರ್ತೆಯಲ್ಲಿ 18ನೇ ಅಧ್ಯಾಯದಲ್ಲಿ 1ನೇ ವಾಕ್ಯವನ್ನ ಓದಿ. ಹೇಗೆ ಪ್ರಾರ್ಥನೆ ಮಾಡಬೇಕಂದ್ರೆ, ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡಬೇಕಂದ್ರೆ. ಹಲ್ಲೆಲೂಯಾ. ಅನೇಕರು ಪ್ರಾರ್ಥನೆಯಲ್ಲಿ ಬೇಸರ ಆಗಿದ್ದೀರೋ ಏನೋ ಗೊತ್ತಿಲ್ಲ. ಅಲ್ಲಿ ಲೈವ್ ಅಲ್ಲಿ ನೋಡ್ತವರು, ಇಲ್ಲಿ ಒಳಗಡೆ ಇರುವವರು ಪ್ರಾರ್ಥನೆಯಲ್ಲಿ ಯಾರಿಗೋ ಬೇಸರ ಆಗಿದೆ. ಎಷ್ಟು ಸಾತಿ ಪ್ರಾರ್ಥನೆ ಮಾಡಲಿ ಏನು ನಡೆಯುತ್ತಲ್ಲ. ಹಲ್ಲೆಲೂಯಾ. ಬಟ್ ದೇವರು ತನ್ನ ಜನರಿಗೆ ಒಂದು ಕಾರ್ಯಗಳನ್ನ, ಒಂದು ಒಳ್ಳೆ ಆಲೋಚನೆಯನ್ನ ಹೇಳಲಿಕ್ಕೆ ಬಯಸುತ್ತಾನೆ. ನಿನ್ನ ಪ್ರಾರ್ಥನೆ ಯಾವತ್ತೂ ವ್ಯರ್ಥವಾಗುವುದಿಲ್ಲ. ಹಲ್ಲೆಲೂಯಾ. ಆದ ಕಾರಣ ಬೇಸರಗೊಳ್ಳದೆ ಏನ್ ಮಾಡು, ಪ್ರಾರ್ಥಿಸಿ ಎಂಬುದಾಗಿ ಕೆಳಗಡೆ ಒಂದು ಸ್ಟೋರಿ ಕೂಡ ದೇವರು ಹೇಳ್ತಾರೆ. ಅಲ್ಲಿ ಒಂದು ವಿಧವೆ ಏನ್ ಮಾಡ್ತಾ ಇದ್ದಾಳೆ, ತನ್ನ ನ್ಯಾಯಕ್ಕಾಗಿ ಅಧರ್ಮವಾಗಿ ಇರುವಂತ ಒಬ್ಬ ವ್ಯಕ್ತಿಯ ಬಳಿಯಲ್ಲಿ ಹೋಗಿ ಆಕೆ ಅನೇಕ ಸತಿ ನನಗೆ ನ್ಯಾಯ ಮಾಡು ಎಂಬುದಾಗಿ ಕೇಳಿದಾಗ ಈಕೆ ಅನೇಕ ಸತಿ ಬಂದು ಅವನನ್ನ ಕಾಡುವಂತ ಕಾರಣ ಅವನು ಏನ್ ಮಾಡ್ತಾ ಇದ್ದಾನೆ, ಅನ್ಯಾಯ ಮಾಡುವಂತ ಒಂದು ವ್ಯಕ್ತಿ ಕೂಡ ಆಕೆ ನ್ಯಾಯವಾಗಿ ಮಾಡಿದನು ಎಂಬುದಾಗಿ ಅಲ್ಲಿ ನೋಡುತ್ತಾರೆ. ಹಲ್ಲೆಲೂಯಾ. ಅನ್ಯಾಯವಾಗಿ ಇರುವಂತ ಒಬ್ಬ ವ್ಯಕ್ತಿಯೇ ಅವನ ಬಳಿಯಲ್ಲಿ 4 ಸತಿ 5 ಸತಿ ಹೋಗಿದಾಗ ಅವನು ಅದನ್ನ ಕೇಳಿ ಆಕೆಗೆ ಏನಾದ್ರೂ ಮಾಡಬೇಕೆಂಬುದಾಗಿ ಮನಸ್ಸು ಬರುವುದಾದರೆ, ನನ್ನ ಕರ್ತನಾದ ಯೇಸು ಕ್ರಿಸ್ತನ ಬಗ್ಗೆ ನೀವು ನಾನು ಆರಾಧಿಸುವಂತ ದೇವರ ಬಗ್ಗೆ ವಾಕ್ಯ ಹೇಳ್ತಾ ಇದೆ, ಆತನು ಒಳ್ಳೆಯವನು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆತನು ನಮ್ಮ ಪ್ರಾರ್ಥನೆಯನ್ನ ತಳ್ಳುವುದು ಹೇಗೆ? ಹಲ್ಲೆಲೂಯಾ. ನಮ್ಮ ಪ್ರಾರ್ಥನೆಗಳನ್ನ ಒಂದು ದಿನವೂ ದೇವರು ತಳ್ಳುವುದಿಲ್ಲ. ಆದ ಕಾರಣ ನಾವು ಹೇಗೆ ಪ್ರಾರ್ಥನೆ ಮಾಡಬೇಕಂದ್ರೆ, ನೀವು ಪ್ರಾರ್ಥಿಸುವಂತ ವಿಷಯದಲ್ಲಿ ಬೇಸರಗೊಳ್ಳದೆ ನೀವು ಪ್ರಾರ್ಥಿಸಬೇಕು ಎಂಬುದಾಗಿ ದೇವರ ಆತ್ಮನು ಹೇಳುತ್ತಾರೆ. ಪ್ರೈಸ್ ದಿ ಲಾರ್ಡ್. ಇನ್ನೊಂದು ಕಾರ್ಯಗಳು ಕೂಡ ಅಲ್ಲಿ ನೋಡುತ್ತಾ ಇದ್ದೇವೆ. ಅದೇ ಲೂಕನ್ ಬರೆದ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ಅಲ್ಲಿ ನಾವು 13ನೇ ವಾಕ್ಯ 14ನೇ ವಾಕ್ಯ ನೋಡುವಾಗ, ಒಂದು ಪಾಪಿಯಾಗಿರುವಂತ ಒಬ್ಬ ಮನುಷ್ಯ ತನ್ನ ಕಣ್ಣುಗಳನ್ನ ಆಕಾಶವನ್ನು ನೋಡುವುದಿಗೆ, ತನ್ನ ಮುಖವನ್ನ ಮೇಲಕ್ಕೆ ಆಕಾಶವನ್ನ ನೋಡಿ ದೇವರ ಹತ್ರ ಪ್ರಾರ್ಥನೆ ಮಾಡುವುದಿಗೆ ಧೈರ್ಯ ಇಲ್ಲದೆ ಅವನು ಎದೆ ಪಡೆದುಕೊಂಡವನಾಗಿ ಏನ್ ಮಾಡ್ತಾ ಇದ್ದಾನೆ, ಅಲ್ಲಿ ಪ್ರಾರ್ಥಿಸ್ತಾ ಇದ್ದಾನೆ. ಅಪ್ಪ, ನಾನು ಕಣ್ಣೆತ್ತಿ ನಿನ್ನ ಬಳಿಯಲ್ಲಿ ಪ್ರಾರ್ಥಿಸುವುದು ಕೂಡ ಯೋಗ್ಯತೆ ಇಲ್ಲದೆಂದು ಪಾಪಿ ನಾನು ನಿನಗೆ ವಿರೋಧವಾಗಿ ಪಾಪ ಮಾಡಿದನು ಎಂಬುದಾಗಿ ಅವನು ಪ್ರಾರ್ಥಿಸುವಾಗ ಸತ್ಯವಾಕ್ಯ ಹೇಳ್ತಾ ಇದೆ, ಅವನು ಪ್ರಾರ್ಥನೆ ಮುಗಿದು ತನ್ನ ಮನೆಗೆ ಹೋಗುವಾಗ ಅವನು ಪಾಪಿಯಾಗಿ ಹೋಗಲಿಲ್ಲ, ಅವನ ನೀತಿವಂತನಾಗಿ ಹೋಗಿದ್ದಾನೆ ಎಂಬುದು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಯೇಸು ಕ್ರಿಸ್ತನು ಹೇಗೆ ಪ್ರಾರ್ಥಿಸಿದನು ಎಂಬುದಾಗಿ ಸ್ವಲ್ಪ ತೋರಿಸಿಕೊಟ್ಟು ನಾನು ಮುಗಿಸಲಿಕ್ಕೆ ಬಯಸುತ್ತೇನೆ. ನೋಡೋಣ. ಮಾರ್ಕ ಸುವಾರ್ತೆ ಮತ್ತೆಯ ಸುವಾರ್ತೆ ಓದು. ಮತ್ತೆಯ 21-22 ಓದು. ಮತ್ತೆಯ ಸುವಾರ್ತೆ ಓದು. ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನೆಲ್ಲ ಹೊಂದುವಿರಿ ಅಂತ ದೇವರು ಏನಂದ?
ಈ ಪ್ರಾರ್ಥನೆ ಮಾಡುವಾಗ ನಿನ್ನ ಒಳಗಡೆ ಏನಿರ್ಬೇಕಂದ್ರೆ ನಂಬಿಕೆ ಇರ್ಬೇಕು. ಹಲ್ಲೆಲೂಯಾ. ಈ ನಂಬಿಕೊಂಡು ಏನೆಲ್ಲ ಬೇಡಿಕೊಳ್ಳುತ್ತೀಯೋ ಅದೆಲ್ಲ ನಿನಗೆ ಏನಾಗ್ತದೆ, ಸಿಗ್ತದೆ. ಹಲ್ಲೆಲೂಯಾ. ಸ್ವಲ್ಪ ದೇವರು ಹೇಳಿಕೊಡುವಂತ ಕಾರ್ಯಗಳನ್ನ ಸ್ವಲ್ಪ ಗಮನಿಸಿರಿ. ಪ್ರಾರ್ಥನೆ ನಂಬಿಕೆ ಇಲ್ಲದಂತ ಪ್ರಾರ್ಥನೆ ವ್ಯರ್ಥ. ನಂಬಿಕೆ ಜೊತೆಗೆ ಪ್ರಾರ್ಥಿಸುವಂತ ಒಂದು ಪ್ರಾರ್ಥನೆಯಲ್ಲಿ ದೇವರು ಸಹಾಯ ಮಾಡುವುದಕ್ಕೆ, ಅದ್ಭುತ ಕಾರ್ಯಗಳನ್ನ ದೇವರಿಂದ ಹೊಂದಿಕೊಳ್ಳುವುದಕ್ಕೆ ಸಾಧ್ಯ ಎಂಬುದಾಗಿ. ಅದೇ ಮತ್ತಾಯ ಸುವಾರ್ತೆ 26ನೇ ಅಧ್ಯಾಯ 41ನೇ ವಾಕ್ಯ. ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸು. ಶೋಧನೆಗೆ ಒಳಗಾಗದಂತೆ ಏನ್ ಮಾಡ್ಬೇಕು, ಎಚ್ಚರವಾಗಿದ್ದು ಪ್ರಾರ್ಥಿಸಬೇಕು. ಹಂಗಂದ್ರೆ ಕ್ರಿಶ್ಚಿಯಾನಿಟಿ ಜೀವಿತದಲ್ಲಿ, ಕ್ರೈಸ್ತ ಜೀವಿತದಲ್ಲಿ, ನಿಮ್ಮ ಜೀವನದಲ್ಲಿ ಶೋಧನೆಗೆ ನೀನು ಒಳಗಾಗಬಾರ್ದಂತೆ. ಶೋಧನೆ ಎಂದು ಬರ್ತದೆ, ಬಟ್ ಆ ಶೋಧನೆ ನಿನ್ನನ್ನ ಜಯಿಸಬಾರದು ಎಂಬುದಾಗಿ ನೀನು ನೆನೆಸುವುದಾದ್ರೆ ಪ್ರಾರ್ಥಿಸಬೇಕು. ಹಲ್ಲೆಲೂಯಾ. ಶೋಧನೆ ಬರುವುದಿಲ್ಲ ಅಂತಲ್ಲ, ಶೋಧನೆಗೆ ನೀನು ಒಳಗಾಗದಂತೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಏನ್ ಮಾಡ್ತದೆ, ಪರಿಶುದ್ಧತೆಯನ್ನ ಕೆಡಿಸುವುದಕ್ಕೆ ಶೋಧನೆ ಬರುತ್ತದೆ. ಹಲ್ಲೆಲೂಯಾ. ಸಮಾಧಾನವನ್ನು ಕೆಡಿಸುವುದಕ್ಕೆ ಶೋಧನೆ ಬರುತ್ತದೆ. ಹಲ್ಲೆಲೂಯಾ. ನಾವು ದೇವರಲ್ಲಿ ಆತ್ಮಿಕ ಜೀವಿತದಲ್ಲಿ ಇರುವಂತ ವೈರಾಗ್ಯವನ್ನ ಕೆಡಿಸುವುದಕ್ಕೆ ಶೋಧನೆ ಬರುತ್ತದೆ. ಹಲ್ಲೆಲೂಯಾ. ನಿನ್ನ ಒಳ್ಳೆ ಬಾಯನ್ನ ಅಶುದ್ಧ ಮಾಡುವುದಕ್ಕೆ ಶೋಧನೆ ಬರುತ್ತದೆ. ಇಂಥ ವಿಷಯದಲ್ಲಿ, ನಿನ್ನ ಕಣ್ಣಿನ ಕಾರ್ಯದಲ್ಲಿ, ನಿನ್ನ ಹೃದಯದಲ್ಲಿ, ನಿನ್ನ ಮನಸ್ಸಿನಲ್ಲಿ, ನಡೆ ನುಡಿ ಭಾವನೆಯಲ್ಲಿ, ಎಲ್ಲಾ ವಿಷಯದಲ್ಲಿ ಯೇಸು ಕ್ರಿಸ್ತನಿಗೆ ಸಾಕ್ಷಿಯಾಗಿ ನಾವು ಜೀವನ ಮಾಡಬೇಕೆಂಬುದಾಗಿ ಬಯಸುವುದಾದರೆ, ಆ ಶೋಧನೆ ನಮ್ಮ ಮುಂದೆ ಸೋತು ಹೋಗಬೇಕೆಂಬುದಾಗಿ ಬಯಸುವುದಾದರೆ ನೀವು ನಾನು ಪ್ರಾರ್ಥಿಸಬೇಕೆಂಬುದಾಗಿ ಯೇಸು ಕ್ರಿಸ್ತನೇ ಹೇಳಿಕೊಡ್ತಾನೆ. ಹಲ್ಲೆಲೂಯಾ. ಇದನ್ನು ಯಾರಿಗೆ ಹೇಳಿಕೊಟ್ಟನು ಎಂಬುದಾಗಿ ಅಲ್ಲಿ ಹೋಗಿ ನೋಡ್ರಿ. ತನ್ನ ಶಿಷ್ಯರಿಗೆ ಹೇಳಿಕೊಟ್ಟನು. ಅಪ್ಪ, ಶೋಧನೆಗೆ ಒಳಗಾಗದಂತೆ ನೀವೇನ್ ಮಾಡ್ರಿ, ಎಚ್ಚರವಾಗಿದ್ದು ಪ್ರಾರ್ಥಿಸ್ರಿ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡುವುದನ್ನ ಮರೆಯಬೇಡ್ರಿ ಎಂಬುದಾಗಿ ದೇವರು ಹೇಳಿಕೊಡುವುದನ್ನ ನೋಡುತ್ತಾ ಇದ್ದೇವೆ. ಆ ರೀತಿಯಾಗಿ ಹೇಳಿಕೊಟ್ಟಂತೆ ದೇವರು ಯಾವ ರೀತಿಯಾಗಿ ಪ್ರಾರ್ಥಿಸಿದನು ಎಂಬುದಾಗಿ ಮಾಡಿ. ಹಲ್ಲೆಲೂಯಾ. ಇವತ್ತು ಪ್ರಸಂಗ ಮಾಡುವವರು ಅವರು ಮಾಡಿದಂತ ಪ್ರಸಂಗದಂತೆ ಅವರು ನಡೆಯುತ್ತಾ ಇಲ್ಲ. ಹಲ್ಲೆಲೂಯಾ. ಅನೇಕರಿಗೆ ಪ್ರಸಂಗ ಮಾಡುವುದಕ್ಕೆ ಸಾಧ್ಯ, ಬಟ್ ಮಾಡಿದಂತ ಪ್ರಸಂಗದಂತೆ ನಾವು ನಡೆಯುವಂಥದ್ದು ಬಹಳ ಅವಶ್ಯ. ಯೇಸು ಕ್ರಿಸ್ತನು ಪ್ರಾರ್ಥಿಸಿ ಎಂಬುದಾಗಿ ಹೇಳಿಕೊಟ್ಟವನು ಮಾತ್ರವಲ್ಲ, ತನ್ನ ಪ್ರಾರ್ಥನೆ ಜೀವಿತದಲ್ಲಿ, ತನ್ನ ಜೀವನದಲ್ಲಿ ಕ್ರಿಯೆ ರೂಪದಲ್ಲಿ ಅದರಲ್ಲಿ ನಡೆದು ತೋರಿಸಿದವನು ಯೇಸು ಕ್ರಿಸ್ತನಾಗಿದ್ದಾನೆ. ಅವೆಲ್ಲ ನೋಡ್ತೀವಿ ಅಲ್ಲಿ ಯೇಸು ಹೇಗೆ ಪ್ರಾರ್ಥಿಸಿದನು. ಮಾರ್ಕ ಸುವಾರ್ತೆ 1ನೇ ಅಧ್ಯಾಯ 35ನೇ ವಾಕ್ಯವಾದ. ಮುಂಜಾನೆ ಇನ್ನೂ ಮಪ್ಪಿರುವಾಗ ಆತನು ಎದ್ದು ಹೊರಟು ಅಡವಿಯ ಸ್ಥಳಕ್ಕೆ ಹೋಗಿ ಯೇಸು ಕ್ರಿಸ್ತನಪ್ಪ ಸೃಷ್ಟಿಕರ್ತನು. ವಾಕ್ಯ ಹೇಳ್ತದ ಕೊಲಸ್ಯ ಪತ್ರಿಕೆಯಲ್ಲಿ ಸಮಸ್ತವು ಆತನಿಂದಲೇ ಉಂಟಾಯಿತು, ಆತನಕ್ಕೋಸ್ಕರ ಉಂಟಾಯಿತು. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಉಂಟಾಗಿರುವಂತ ವಸ್ತುಗಳಲ್ಲಿ ಯೇಸು ಕ್ರಿಸ್ತನು ಇಲ್ಲದೆ ಉಂಟಾಗಿಲ್ಲ. ಆ ಸೃಷ್ಟಿಕರ್ತನು ಈ ಭೂಮಿಗೆ ಮಾನವ ಅವತಾರದಲ್ಲಿ ಇಳಿದು ಬಂದಾಗ ಆತನು ಏನ್ ಮಾಡ್ದ, ಮುಂಜಾನೆಯಲ್ಲಿ ಇನ್ನು ಮಪ್ಪಿರುವಾಗಲೇ ಹೋಗಿ ಏನ್ ಮಾಡ್ತಾ ಇದ್ದ, ಪ್ರಾರ್ಥಿಸ್ತಾ ಇದ್ದನು ಎಂಬುದಾಗಿ. ಹಲ್ಲೆಲೂಯಾ. ಮಗಳ ಅವಶ್ಯ ದೇವರ ಮಗುವೆ. ಆ ಟೇಸ್ಟ್ ಅನ್ನ ನೀವು ಕಂಡುಕೊಂಡ್ರೆ ಮುಂಜಾನೆ 3:30 ಗಂಟೆಗೆ ಕಷ್ಟಪಟ್ಟು ಅಲಾರ ಇಟ್ಟು ಎದ್ದೇಳಿ ನೀವು ಪ್ರಾರ್ಥಿಸಿ ಒಂದು ಅನುಭವ ಮಾತ್ರ ನಿಮಗೆ ಸಿಕ್ಕಿದ್ರೆ ಎಲ್ಲೇ ನೀವು ಹೋಗಿದ್ರು ಕೂಡ ಆ ಮುಂಜಾನೆ ಪ್ರಾರ್ಥನೆಯನ್ನ ನೀವು ಬಿಡಂಗಿಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಯೇಸು ಕ್ರಿಸ್ತನು ಮುಂಜಾನೆ ಮಪ್ಪಿರುವಾಗಲೇ ಆತನು ನಿದ್ದೆ ಮಾಡುವಂತ ವ್ಯಕ್ತಿಯಾಗಿಲ್ಲದೆ ಎಚ್ಚರವಾಗಿ ಹೋಗಿ ಪ್ರಾರ್ಥನೆ ಮಾಡಿದಂತ ವ್ಯಕ್ತಿಯಾಗಿದ್ದನು ಎಂಬುದಾಗಿ ಇಲ್ಲಿ ನೋಡುತ್ತಾ ಇದ್ದೇವೆ. ಅದೇ ಮಾರ್ಕ ಸುವಾರ್ತೆ 6ನೇ ಅಧ್ಯಾಯ 46ನೇ ವಾಕ್ಯವಾದ ಮಾತು. ಜನರಿಗೆ ಅಪ್ಪಣೆ ಕೊಟ್ಟ ನಂತರ ಪ್ರಾರ್ಥನೆ ಮಾಡುವುದಕ್ಕಾಗಿ ಬೆಟ್ಟಕ್ಕೆ ಹೋದನು. ಗಮನಿಸ್ತಾ ಇದ್ದೀರಾ? ದೇವರಿಗೆ ಸ್ವಲ್ಪ ಗ್ಯಾಪ್ ಸಿಕ್ಕಿದ್ರೆ ಸಾಕು. ಯಪ್ಪ ಇದೆಲ್ಲ ಮಾಡು, ಪ್ರಸಂಗ ಮಾತಾಡ್ತಾ ಇದ್ದಾನೆ, ಎಲ್ಲರಿಗೂ ಅಪ್ಪಣೆ ಕೊಡ್ತಾ ಇದ್ದಾನೆ. ಮುಗಿದ ಕೂಡಲೇ ಸುಮ್ಮನೆ ಟೈಮನ್ನ ಏನ್ ಮಾಡಿಲ್ಲ, ವೇಸ್ಟ್ ಮಾಡಿಲ್ಲ. ಮುಗಿದ ಕೂಡಲೇ ಎಲ್ಲಿ ಹೋಗ್ತಾ ಇದ್ದಾನೆ, ಪ್ರಾರ್ಥಿಸುವುದಿಗೆ. ಹಲ್ಲೆಲೂಯಾ. ಇವತ್ತು ಇಲ್ಲಿ ಇರುವಂತ ಸೇವಕರಾಗಿರ್ಲಿ, ಸೇವಕಿಯಾಗಿರ್ಲಿ, ಇಲ್ಲಿ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇರುವಂತ ಸೇವಕರಾಗಿ ನನ್ನನ್ನು ಸೇರಿ ಹೇಳುತ್ತೇನೆ. ಅಂದ್ರೆ ಒಂದು ಕೆಲಸ ಮುಗಿದ ಕೂಡಲೇ ದೇವರು ಎಲ್ಲಿ ಹೋಗ್ತಾ ಇದ್ದಾನೆ, ಪ್ರಾರ್ಥನೆ. ಹಾಗೆ ಬೇರೆ ಏನು ವೇಸ್ಟ್ ಕೆಲಸ ಏನು ಮಾಡಿಲ್ಲ.
ತಂದೆಯಾದ ದೇವರು ಯಾವ ಕೆಲಸವನ್ನ ನೇಮಿಸಿಕೊಟ್ಟಾನೋ ಆ ಕೆಲಸ ಮುಗಿದ ಕೂಡಲೇ, ನೀವು ಟೀಚರ್ ಆಗಿರ್ಬೋದು, ಅಥವಾ ಕೆಲಸ ಮಾಡುವವರಾಗಿರ್ಬೋದು, ಅಥವಾ ವ್ಯಾಪಾರಿ ಆಗಿರ್ಬೋದು, ಅಥವಾ ಉಪದೇಶ ಮಾಡುವಂತ ಪಾಸ್ಟರ್ ಅಮ್ಮಗಳಾಗಿರಬಹುದು, ಉಪದೇಶ ಮುಗಿದ ಕೂಡಲೇ ದೇವರ ಬಳಿಯಲ್ಲಿ ಒಂದು ಟೈಮ್ ಸ್ಪೆಂಡ್ ಮಾಡುವುದಕ್ಕೆ, ಪ್ರಾರ್ಥಿಸುವುದಕ್ಕೆ ಹೋಗಬೇಕೆಂಬುದಾಗಿ ದೇವರು ತನ್ನ ಜೀವನದಲ್ಲಿ ಹಲ್ಲೆಲೂಯ ನಡೆದು ನಮಗೆ ಅದೇನ ಮಾದರಿಯಾಗಿ ತೋರಿಸಿದ್ದಾನೆ. ಹಲ್ಲೆಲೂಯ, ಸ್ತೋತ್ರ. ಇನ್ನು ಕೂಡ ಹೇಳೋಣ, ಲೂಕನ್ ಬರೆದ ಸುವಾರ್ತೆ 5ನೇ ಅಧ್ಯಾಯ 16ನೇ ವಾಕ್ಯ ಓದಮ್ಮ. ಆತನಾದರೂ ಅರಣ್ಯ ಪ್ರದೇಶಗಳಿಗೆ ಹೋಗಿ ದೇವರ ಪ್ರಾರ್ಥನೆಯನ್ನು ಮಾಡುತ್ತಿದ್ದನು. ಹಲ್ಲೆಲೂಯ. ಯೇಸು ಒಬ್ಬಂಟಿಗನಾಗಿ ಬಹಳ ಅವಶ್ಯವಾದ ಒಂದು ಪ್ರಾರ್ಥನೆ, ಆದರೆ ನಾನು ಕೂಡ ಬಯಸುತ್ತಾ ಇದ್ದೇನೆ. ಹಲ್ಲೆಲೂಯ, ಪ್ರೈಸ್ ಲಾರ್ಡ್. ಈ ಪ್ರಾರ್ಥನೆ ಬೇಕಂತ ಅರಣ್ಯ ಸ್ಥಳಕ್ಕೆ ಹೋಗಿ, ಯಾರು ಇಲ್ಲದೆ ಇರುವಾಗ ತಂದೆಯು ಮಗ ಯೇಸು ಕ್ರಿಸ್ತನು ಆತನೊಟ್ಟಿಗೆ ಏನ್ ಮಾಡ್ತಾ ಇದ್ದಾನೆ, ಒಂದು ಒಬ್ಬಂಟಿಗನಾಗಿ ಏಕಾಂತವಾಗಿ ಒಂದು ಪ್ರಾರ್ಥನೆಯ ಅನುಭವ ಯೇಸು ಕ್ರಿಸ್ತನಿಗೆ ಉಂಟು ಎಂಬುದಾಗಿ ದೇವರು ನಮಗೆ ತೋರಿಸಿಕೊಡ್ತಾ ಇದ್ದಾನೆ. ಹಲ್ಲೆಲೂಯ, ಪ್ರೈಸ್ ಲಾರ್ಡ್. ದೇವರು ಮಾಡಿದಂತ ಪ್ರತಿಯೊಂದು ಕಾರ್ಯಗಳು ನಾವು ಮಾಡುವುದಕ್ಕೆ ಸಾಧ್ಯ ಎಂಬುದಾಗಿಯೇ ತೋರಿಸಿಕೊಟ್ಟ, ನಾವು ಅದನ್ನ ಮಾಡಬೇಕು ಎಂಬುದಾಗಿಯೇ ತೋರಿಸಿಕೊಟ್ಟ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ, ನನ್ನನ್ನು ನಂಬಿದವರು ನಾನು ಮಾಡಿದಂತ ಕ್ರಿಯೆಗಳನ್ನು ಅವರು ಮಾಡುತ್ತಾರೆ, ಅದಕ್ಕಿಂತ ಹೆಚ್ಚಿನ ಕಾರ್ಯಗಳು ಮಾಡುತ್ತಾರೆ ಎಂಬುದಾಗಿ. ಹಲ್ಲೆಲೂಯ, ಪ್ರೈಸ್ ಲಾರ್ಡ್. ಮಾಡಿದರನ್ನೇ ದೇವರು ಮಾಡಿದಂತ ಕ್ರಿಯೆಗಳನ್ನ ನಾವು ನಮ್ಮ ಜೀವನದಲ್ಲಿ ತೋರಿಸಿಕೊಡುವುದಿಗೆ, ನಮ್ಮ ಸೇವೆಯಲ್ಲಿ ತೋರಿಸಿಕೊಡುವುದಿಗೆ, ನಮ್ಮ ಕುಟುಂಬದಲ್ಲಿ ತೋರಿಸಿಕೊಡುವುದಿಗೆ, ನಮ್ಮ ಸಭೆಗಳಲ್ಲಿ ತೋರಿಸಿಕೊಡುವುದಿಗೆ ಸಾಧ್ಯ. ಹಲ್ಲೆಲೂಯ. ದೇವರ ಪ್ರಾರ್ಥನೆ ಅನುಭವ ಇಲ್ಲದಂತ ಒಂದು ವ್ಯಕ್ತಿ ಯೇಸು ಕ್ರಿಸ್ತನ ಕ್ರಿಯೆಗಳನ್ನ, ಅಂತ ಅದ್ಭುತ ಸೂಚಕ ಕಾರ್ಯಗಳನ್ನ, ಅಂತ ಪರಿಶುದ್ಧತೆಯನ್ನ, ಅಂತ ಪ್ರೀತಿಯನ್ನ, ಅಂತ ನೀತಿಯನ್ನ, ಅಂತ ದೇವರ ಉಪದೇಶವನ್ನ ಈ ಲೋಕಕ್ಕೆ ಕೊಡುವುದಕ್ಕೆ ಸಾಧ್ಯವೇ ಇಲ್ಲ. ಆತನಂತೆ ನಾವು ನಡೆದು ಹೋಗಿದ್ರೆ ಆತನು ಮಾಡಿದಂತ ಕ್ರಿಯೆಗಳನ್ನು ಕೂಡ ನಾವು ಈ ಲೋಕಕ್ಕೆ ತೋರಿಸಿಕೊಡುವುದಕ್ಕೆ ಸಾಧ್ಯ ಉಂಟು. ಓದು, ಲೂಕನ್ ಬರೆದ ಸುವಾರ್ತೆ 11ನೇ ಅಧ್ಯಾಯ 1ನೇ ವಾಕ್ಯ. ಆತನು ಒಂದಾನೊಂದು ಸ್ಥಳದಲ್ಲಿ ಪ್ರಾರ್ಥನೆ ಮಾಡಿ ಮುಗಿಸಿದಾಗ, ಓಕೆ ಸರಿ, ಲೂಕನ್ ಬರೆದ ಸುವಾರ್ತೆ 6ನೇ ಅಧ್ಯಾಯ 12-13. ಆ ದಿವಸಗಳಲ್ಲಿ ಆತನು ಪ್ರಾರ್ಥನೆ ಮಾಡುವುದಕ್ಕಾಗಿ, ಆ ದಿವಸಗಳಲ್ಲಿ ಯೇಸು ಕ್ರಿಸ್ತನು ಪ್ರಾರ್ಥನೆ ಮಾಡುವುದಕ್ಕಾಗಿ ಬೆಟ್ಟಕ್ಕೆ ಹೋಗಿ ರಾತ್ರಿಯನ್ನೆಲ್ಲ ಪ್ರಾರ್ಥನೆಯಲ್ಲೇ ಕಳೆದನು. ರಾತ್ರಿಯೆಲ್ಲ, ಹಲ್ಲೆಲೂಯ, ಬೆಟ್ಟದಲ್ಲಿ ಹೋಗಿ ರಾತ್ರಿಯೆಲ್ಲ ಪ್ರಾರ್ಥನೆಯಲ್ಲೇ ಕಳೆದನು. ಮುಂಚಾನೆ ಮಬ್ಬಿರುವಾಗ ಎದ್ದು ಪ್ರಾರ್ಥಿಸುವಂತ ಒಂದು ಅನುಭವ ದೇವರು ತೋರಿಸಿಕೊಟ್ಟ. ರಾತ್ರಿಯೆಲ್ಲ ಪ್ರಾರ್ಥಿಸುವಂತ ಒಂದು ಅನುಭವವನ್ನ ದೇವರು ತೋರಿಸಿಕೊಟ್ಟ. ಕೆಲಸ ಮುಗಿದ ಕೂಡಲೇ ಹೋಗಿ ಪ್ರಾರ್ಥಿಸುವಂತ ಒಂದು ಅನುಭವವನ್ನ ದೇವರು ತೋರಿಸಿಕೊಟ್ಟ. ಒಂದು ಸ್ಥಳಕ್ಕೆ ಹೋಗುವುದಕ್ಕೂ ಮುಂಚೆ ಆತನ ಪ್ರಾರ್ಥಿಸಿ ಹೋಗಿ ಅಲ್ಲಿ ದೆವ್ವಗಳನ್ನ, ಅಲ್ಲಿ 2,000 ದೆವ್ವ, ಅದರ ಮೇಲೆ ಅವನ ಮೈಯಲ್ಲಿ ದೆವ್ವ ಇತ್ತು ಎಂಬುದಾಗಿ ಈಗ ಸ್ಕಾಲರ್ಸ್ ಹೇಳ್ತಾ ಇದ್ದಾರೆ, ನನಗೆ ಗೊತ್ತಿಲ್ಲ. ದಂಡು ಎಂಬುದಾದ ವ್ಯಕ್ತಿ ಅವನ ಮೈಯಿಂದ ದೆವ್ವವನ್ನ ಬಿಡಿಸುವುದಕ್ಕೆ ಮುಂಚೆಯೇ ದೇವರು ಪ್ರಾರ್ಥಿಸಿ ಪ್ರಯಾಣ ಮಾಡಿ ಅವನನ್ನ ಬಿಡುಗಡೆ ಮಾಡಿದರು ಎಂಬುದಾಗಿ ಸತ್ಯವಾಕ್ಯ ಹೇಳ್ತಾರೆ. ಹಲ್ಲೆಲೂಯ. ಪ್ರತಿಯೊಂದು ಕಾರ್ಯಕ್ಕೂ ಜಯ ಯಾವುದು ಎಂಬುದಾಗಿ ಯೇಸು ಕ್ರಿಸ್ತನ ಜೀವಿತದಲ್ಲಿ ತೋರಿಸಿಕೊಡುವಾಗ ಪ್ರಾರ್ಥನೆಯನ್ನ ಮುಂದೆ ದೇವರು ತೋರಿಸಿಕೊಡ್ತಾರೆ. ಆದ ಕಾರಣ ಇವತ್ತು ಕ್ರಿಶ್ಚಿಯಾನಿಟಿ ಜೀವಿತದಲ್ಲಿ ಅನೇಕ ಶೋಧನೆಗಳು ನಮಗೆ ಬರುವುದು ಉಂಟು. ಆ ಶೋಧನೆಯಲ್ಲಿ ನಾವು ಒಳಗಾಗದಂತೆ ನಾವು ಜಯವನ್ನ ಹೊಂದಿಕೊಳ್ಳಬೇಕಾಗುವುದಾದರೆ ನಾವು ಪ್ರಾರ್ಥನೆಯ ಜೀವಿತದಲ್ಲಿ ಸ್ಥಿರವಾಗಿರುವಂಥದ್ದು ಅವಶ್ಯ. ಒಂದೇ ಒಂದು ವಿಷಯ, ಯೇಸು ಕ್ರಿಸ್ತನು ಯಾಕಪ್ಪ ಪ್ರಾರ್ಥನೆ ಮಾಡಬೇಕು, ಆತನು ಒಂದು ದೇವರು, ಆತನು ಯಾಕೆ ಪ್ರಾರ್ಥನೆ ಮಾಡಬೇಕಾಯ್ತು ಎಂಬುದಾಗಿ ಕೇಳುವುದಾದ್ರೆ, ಕೀರ್ತನೆ 2ನೇ ಅಧ್ಯಾಯವನ್ನ ನಾವು ಸ್ವಲ್ಪ ನೋಡಲಿಕ್ಕಿದ್ದೇವೆ. ಕೀರ್ತನೆ 2ನೇ ಅಧ್ಯಾಯ 7ನೇ ವಾಕ್ಯ 8ನೇ ವಾಕ್ಯದಿಂದ ಹಾಗೆ 12ನೇ ವಾಕ್ಯ ತನಕ ಓದೋಣ. ನಾನು ಯೆಹೋವನ ಆಜ್ಞೆಯನ್ನು ತಿಳಿಸುತ್ತೇನೆ. ನಾನು ಯಾರು? ಯೆಹೋವನ ಆಜ್ಞೆಯನ್ನು ತಿಳಿಸುತ್ತೇನೆ. ಗಮನಿಸಿ, ಕೇಳಿರಿ. ಆತನು ನನಗೆ ನೀನು ಮಗನು. ದೇವರು ಹೇಳ್ತಾ ಇದ್ದಾನೆ ಯೇಸು ಕ್ರಿಸ್ತನ ನೋಡಿ, ನನಗೆ ನೀನು ಮಗನು, ನಾನೇ ಇವತ್ತು ನಿನ್ನನ್ನು ಪಡೆದಿದ್ದೇನೆ. ನೀನು ಕೇಳಿಕೊಂಡ್ರೆ, ನೀನು ಪ್ರಾರ್ಥಿಸಿದ್ರೆ, ನೀನು ನನ್ನ ಬಳಿಯಲ್ಲಿ ಕೇಳಿಕೊಂಡ್ರೆ, ದೇವರ ಬಳಿಯಲ್ಲಿ ಕೇಳುವುದೇ ಪ್ರಾರ್ಥನೆ. ಅರ್ಥಕ್ಕಲ್ಲೋ, ದೇವರ ಬಳಿಯಲ್ಲಿ ಮಾತನಾಡುವುದೇ ಪ್ರಾರ್ಥನೆ. ಅದೇನೋ ಮಂತ್ರ ಅಲ್ಲ. ಹಲ್ಲೆಲೂಯ. ಅರ್ಥ ಆಗದೆ ಇರುವಂತ ಕಾರ್ಯಗಳನ್ನ ಹೇಳುವಂತ ಮಂತ್ರ ಅಲ್ಲ ಅದು. ದೇವರ ಬಳಿಯಲ್ಲಿ ಅಪ್ಪ ಸಂಗಡ ಮಾತನಾಡುವಂಥದ್ದು ನಮ್ಮ
ಮನವಿಗಳನ್ನ ದೇವರ ಬಳಿಯಲ್ಲಿ ಹೇಳುವಂಥದ್ದು ಏನಾಗಿದೆ? ಪ್ರಾರ್ಥನೆ. ಈಗ ತಂದೆಯಾದ ದೇವರು ಯೇಸು ಕ್ರಿಸ್ತನಿಗೆ ಹೇಳ್ತಾ ಇದ್ದಾನೆ, ನೀನು ಈ ಭೂಮಿಯಲ್ಲಿ ನನ್ನ ಶ್ರೇಷ್ಠ ಮಗನಾಗಿ ಇರುವಂತ ನಿನ್ನನ್ನ ಭೂಮಿಯಲ್ಲಿ ನಾನು ಕಳಿಸಿಕೊಡುವಾಗ ನೀನ್ ಕೇಳಿಕೊಂಡ್ರೆ, ನೀನ್ ಪ್ರಾರ್ಥಿಸಿದ್ರೆ, ನಾನು ಅನ್ಯ ಜನರೆಲ್ಲ ನಿನಗೆ ಅಧೀನ ಮಾಡುವೆನು. ಅಲ್ಲೆಲ್ಲೂಯಾ. ಅಲ್ಲಿ ಹೋಗಿ ಎಫೆಸೀಯ ಪತ್ರಿಕೆ 2ನೇ ಅಧ್ಯಾಯವನ್ನು ಓದಿ ನೋಡ್ರಿ. ಮೊದಲು ನೀವು ಕ್ರೈಸ್ತನನ್ನ ಸೇರದಂತ ಜನರಾಗಿದ್ದೀರಿ, ಅನ್ಯರಾಗಿದ್ರಿ. ನೀವು ಅನ್ಯರಾಗಿದ್ದೇವೆ. ಅದು ಯೇಸು ಕ್ರಿಸ್ತನ ಪ್ರಾರ್ಥನೆ ಮಾಡಿದಕ್ಕೆ ಇವತ್ತು ನಾವು ದೇವರ ಮಕ್ಕಳಾಗಿ ಆಗಿದ್ದೇವೆ. ಅಲ್ಲೆಲ್ಲೂಯಾ. ತಂದೆಯಾದ ದೇವರು ಯೇಸು ಕ್ರಿಸ್ತನಿಗೆ ಹೇಳ್ತಾ ಇದ್ದಾನೆ, ನೀನು ನನ್ನನ್ನ ಕೇಳಿಕೊಂಡ್ರೆ ಈ ಇಸ್ರಾಯೇಲರ ಜನರನ್ನು ಮಾತ್ರವಲ್ಲ, ಅನ್ಯ ಜನರನ್ನು ಸಹ ನಿನಗೆ ನಾನು ಕೊಡುವೇನು ಎಂಬುದಾಗಿ. ಅಲ್ಲೆಲ್ಲೂಯಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಅಲ್ಲಿ ನಾವು ಅದಕ್ಕೆ ನಾನು ನೋಡ್ತಾ ಇದ್ದೇನೆ, ಅಲ್ಲಿ ಯೇಸು ಕ್ರಿಸ್ತನು ಅಲ್ಲಿ ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡಿ ಕೆಳಗಡೆ ಇಳಿದು ಬಂದಾಗ ಯಾವ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡಿದ್ವಿ ಎಂಬುದಾಗಿ ನೋಡುವಾಗ ತನ್ನನ್ನು ಹಿಂಬಾಲಿಸುವಂತ ಅನೇಕ ಶಿಷ್ಯರು ಉಂಟು. ಆದರೆ ತನ್ನ ಸಂಗಡ ನಾನು ಶಿಷ್ಯರಾಗಿ ಸೆಲೆಕ್ಟ್ ಮಾಡುವುದಿಗೆ ನಾನಾಗಿ ಸೆಲೆಕ್ಟ್ ಮಾಡಬಾರದು ದೇವರ, ನೀನು ನನಗೆ ಹೇಳಬೇಕೆಂಬುದಾಗಿ ರಾತ್ರಿಯೆಲ್ಲ ಕಳೆದು ರಾತ್ರಿಯೆಲ್ಲ ಆತನ ಸಮ್ಮುಖದಲ್ಲಿ ಕೂತು ಬೆಳಗ್ಗೆ ಮುಂಚಾನೆ ಇಳಿದು ಬಂದಾಗ ಅಲ್ಲಿ 12 ಮಂದಿಯನ್ನ ಸೆಲೆಕ್ಟ್ ಮಾಡುವುದನ್ನ ನೋಡುತ್ತಾ ಇದ್ದೇವೆ. ಅಲ್ಲೆಲ್ಲೂಯಾ. ದೇವರ ಜನರೇ, ಇವತ್ತು ಪ್ರಾರ್ಥನೆ ಇಲ್ಲದೆ ನಾವು ಸೆಲೆಕ್ಟ್ ಮಾಡಿದಂತ ಕಾರ್ಯಗಳು ನಮ್ಮ ಹೃದಯವನ್ನ ನೋವುಪಡಿಸುವುದು ಉಂಟು. ನಮ್ಮ ಜೀವಿತದಲ್ಲಿ ಅದು ಸಾಧ್ಯ ಇಲ್ಲದೆ, ಜಯ ಇಲ್ಲದೆ ಸೋಲುಗಳನ್ನ ಕೊಡುವುದು ಉಂಟು. ಯಾಕೆ ಇದು ಕೊಡುತ್ತದೆ ಎಂಬುದಾಗಿ ಕೇಳುವಾಗ ನಾವು ದೇವರ ಚಿತ್ತ ಕೇಳದೆ ನಮ್ಮ ಚಿತ್ತವನ್ನ ನೆರವೇರಿಸಿದಂತ ಕಾರಣ, ಪ್ರಾರ್ಥಿಸಿ ಆತನ ಚಿತ್ತವನ್ನು ಕೇಳದೆ ನಮ್ಮ ಚಿತ್ತವನ್ನ, ನಮ್ಮ ಕೈಯಲ್ಲಿ ಇರುವಂತ ಕಾರ್ಯಗಳನ್ನ, ನಮ್ಮ ಬಲವನ್ನ ನಾವು ಉಪಯೋಗಪಡಿಸಿಕೊಂಡಂತ ಕಾರಣ, ನಮಗೆ ಸಿಕ್ಕಿದಂತ ವರದಾನವನ್ನ ಉಪಯೋಗಪಡಿಸಿಕೊಂಡಂತ ಕಾರಣ, ನಮಗೆ ಸಿಕ್ಕಿದಂತ ಅಭಿಷೇಕವನ್ನ ನಮ್ಮ ಇಷ್ಟಕ್ಕೆ, ನಮ್ಮ ಮನಸ್ಸಿನ ಆಸೆಯಂತೆ ಉಪಯೋಗಪಡಿಸಿಕೊಂಡಂತ ಕಾರಣ ಅನೇಕ ಕಾರ್ಯಗಳು ಕ್ರೈಸ್ತರ ಜೀವಿತದಲ್ಲಿ ಸೋಲು ಬರುತ್ತದೆ. ಯೇಸು ಕ್ರಿಸ್ತನ ಮೇಲೆ ಅಭಿಷೇಕ ಇತ್ತು, ಯೇಸು ಕ್ರಿಸ್ತನ ಸಂಗಡ ದೇವರು ಇದ್ದನು, ಯೇಸು ಕ್ರಿಸ್ತನ ಮೇಲೆ ದೇವರ ಬಲ ಇತ್ತು. ಆದರೂ ಸಹ ತನ್ನ ಇಷ್ಟದಂತೆ ದೇವರು ಯಾವ ಕಾರ್ಯವನ್ನು ಕೂಡ ಮಾಡಿಲ್ಲ. ಹಲ್ಲೆಲೂಯಾ. ಒಂದು ಹಿಂದೆ ಬರುವಂತ ಶಿಷ್ಯರನ್ನ, ತನ್ನ ಸಂಕಟ ಇರುವವರನ್ನ ಸೆಲೆಕ್ಟ್ ಮಾಡುವುದು ಕೂಡ ರಾತ್ರಿಯೆಲ್ಲ ಪ್ರಾರ್ಥಿಸಿ ಮುಂಚಾನೆಯಲ್ಲಿ ತಂದೆಯಾದ ದೇವರು ಯಾರ ಹೆಸರಲ್ಲ ಹೇಳಿದಾರೋ ಅವರನ್ನು ಮಾತ್ರ ಸೆಲೆಕ್ಟ್ ಮಾಡಿದ. ಅದರಲ್ಲೇ ಒಂದು ವೇಸ್ಟ್ ಆಯಿತು, ತಂದೆ ಕೊಟ್ಟಿದ್ದಲ್ಲೇ ಒಂದು ವೇಸ್ಟ್ ಆಯಿತು. ನಾವಾಗಿ ಚೂಸ್ ಮಾಡುವುದಾದ್ರೆ ಅದು ಎಷ್ಟು ವೇಸ್ಟ್ ಆಗ್ಬೋದು. ಅಲ್ಲೆಲ್ಲೂಯಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಸ್ವಲ್ಪ ದೊಡ್ಡ ಒಂದು ಸಂದೇಶವಾಗಿ ಹೋಗ್ತಾ ಇರ್ತದೆ. ಒಂದು ಪೂರ್ವಕಾಲ ವೃತ್ತಾಂತರ ಮಾತಾಡ್ಬೇಕಂತ ಆಸೆ ಇತ್ತು, ಕೀರ್ತನೆ ಇನ್ನೂ ಕಾರ್ಯಗಳನ್ನ ಹೇಳಬೇಕಂತ ಆಸೆ ಇತ್ತು, ಆದರೆ ಸಮಯ ಇಲ್ಲ. ಆದ ಕಾರಣ ದೇವರ ಮಗುವೆ, ಇವತ್ತು ಈ ಉಪವಾಸ ಪ್ರಾರ್ಥನೆಗೆ ಬಂದಂತ ನಿಮಗೆ ದೇವರ ಮಾತುಗಳನ್ನು ನಾನು ಹೇಳಲಿಕ್ಕೆ ಬಯಸುತ್ತೇನೆ. ಯೇಸು ಕ್ರಿಸ್ತನನ್ನ ಮಾಡಲಾಗಿಡೋಣ. ದಯವಿಟ್ಟು ಎಂತ ಒಂದು ಮನುಷ್ಯನನ್ನು ನಿನಗೆ ಮಾಡಲಾಗಿ ಇಡಕ್ಕೆ ಹೋಗ್ಬೇಡ. ಹಲ್ಲೆಲೂಯಾ. ಇವತ್ತು ಪರಿಶುದ್ಧನಾಗಿ ಕಾಣುವವನು ನಾಳೆ ಪಾಪಿಯಾಗಿ ನಿನಗೆ ಕಾಣುವಾಗ ನೀನು ನಿನ್ನ ಪರಿಶುದ್ಧ ಜೀವಿತವನ್ನ ಬಿಟ್ಟು ಪಾಪದ ಜೀವಿತಕ್ಕೆ ಹೋಗುವುದಕ್ಕೆ ಚಾನ್ಸ್ ಉಂಟು. ಪ್ರತಿಯೊಂದು ಕಾರ್ಯದಲ್ಲಿ ಯೇಸು ಮಾಡಲಾಗಿದ್ದಾನೆ. ಹಲ್ಲೆಲೂಯಾ. ಆಕಾಶ ಕೆಳಗೆ ಭೂಮಿಯ ಮೇಲೆ ಯೇಸು ಕ್ರಿಸ್ತನ ಇಲ್ಲದೆ ಬೇರೆ ಒಂದು ನಾಮವನ್ನು ಕೂಡ ಕೊಡಲ್ಪಟ್ಟಿಲ್ಲ. ತಂದೆಯಾದ ದೇವರಿಗೂ ಮನುಷ್ಯನಿಗೂ ಮಧ್ಯಸ್ಥನು ಯೇಸು ಒಬ್ಬನೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸತ್ಯವಾಕ್ಯಗಳನ್ನ ಓದಿರಿ, ಸತ್ಯವಾಕ್ಯಗಳನ್ನ ತಿಳಿಯಿರಿ, ಕೇಳಿದಂತ ವಾಕ್ಯಗಳನ್ನ ಧ್ಯಾನಿಸಿರಿ. ಯೇಸು ಕ್ರಿಸ್ತನ ಹಾಗೆ ನಾವು ಕೂಡ ನಡೆದು ಆತನಿಗೆ ಸಾಕ್ಷಿಯಾಗಿ ಇರೋಣ, ಪ್ರಾರ್ಥಿಸೋಣ, ಜಯಗಳನ್ನ ಹೊಂದಿಕೊಳ್ಳೋಣ ಎಂಬುದಾಗಿ ಹೇಳಿ ಈ ವಾಕ್ಯಗಳನ್ನ ನಾನು ದೇವರ ಬಳಿಯಲ್ಲಿ ಒಪ್ಪಿಸಿಕೊಂಡು ಪ್ರಾರ್ಥಿಸಿದ್ರೆ ಕಣ್ಣಲ್ಲಿ ಮುಚ್ಚಿ ನಾವು ಪ್ರಾರ್ಥಿಸೋಣ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಅಪ್ಪ, ಜೀವ ಕೊಡುವಂತ ಜೀವವಾಕ್ಯವು ನಿನ್ನಲ್ಲಿ ಉಂಟೆ, ನಿನ್ನನ್ನು ಬಿಟ್ಟು ಎಲ್ಲ ಹೋಗಲಿ ಎಂಬುದಾಗಿ ಪೇತ್ರನು ಹೇಳುತ್ತಾನೆ. ನೀವು ನನ್ನನ್ನು ಬಿಟ್ಟು ಹೋಗಲಿಕ್ಕೆ ರೆಡಿನಾ ಎಂಬುದಾಗಿ ಕೇಳುವಾಗ ನೀನೇ ನಿತ್ಯ ಜೀವ, ನೀವೇ ನಿತ್ಯ ನಿರಂತರನು, ನಿನ್ನನ್ನು ಬಿಟ್ಟು ಎಲ್ಲೋ ಹೋಗಲಿ. ಹಲ್ಲೆಲೂಯಾ. ನಿನ್ನ ಬಿಟ್ಟು ನಾ ಏನು ಮಾಡಲಿ,
ದೇವ ನಿನ್ನ ಬಿಟ್ಟು ನಾ ಎಲ್ಲಿಗೆ ಹೋಗಲಿ, ನಿನ್ನ ಬಿಟ್ಟು ನಾ ಏನು ಮಾಡಲಿ, ದೇವ ನಿನ್ನ ಬಿಟ್ಟು ನಾ ಎಲ್ಲಿಗೆ ಹೋಗಲಿ, ನೀವೇ ನನ್ನ ದುರ್ಗವು ಆಶ್ರಯವಾಗಿದೆ, ನೀವೇ ನನ್ನ ರಕ್ಷೆಯು ರಾಣಿಯಾಗಿದೆ, ನೀವೇ ನನ್ನ ದುರ್ಗವು ಆಶ್ರಯವಾಗಿದೆ, ನೀವೇ ನನ್ನ ರಕ್ಷೆಯು ರಾಣಿಯಾಗಿದೆ, ನಿನ್ನ ಬಿಟ್ಟು ನಾ ಏನು ಮಾಡಲಿ, ನಿನ್ನ ಬಿಟ್ಟು ನಾ ಎಲ್ಲಿಗೆ ಹೋಗಲಿ, ನಿನ್ನ ಬಿಟ್ಟು ನಾ ಏನು ಮಾಡಲಿ, ದೇವ ನಿನ್ನ ಬಿಟ್ಟು ನಾ ಎಲ್ಲಿಗೆ ಹೋಗಲಿ. ನಾವೆಲ್ಲರೂ ಹಾಗೆ ಕಣ್ಣುಗಳನ್ನು ಮುಚ್ಚಿಕೊಂಡವರಾಗಿ ಆತನ ವಾಕ್ಯಗಳಿಗೆ ಆತನ ಮಾತುಗಳಿಗೆ ಒಪ್ಪಿಸಿಕೊಡೋಣ. ಪ್ರಾರ್ಥನೆ ಆತನೊಟ್ಟಿಗೆ ಮಾತನಾಡುವಂಥದ್ದಾಗಿ ಪ್ರತಿಯೊಬ್ಬೊಬ್ಬರ ಜೀವಿತಗಳನ್ನ ನೋಡಿದವರಾಗಿ, ಇನ್ನು ಯಾರ್ಯಾರು ಪ್ರಾರ್ಥನೆ ಜೀವಿತಕ್ಕೆ ಬಂದರೂ ಅವರನ್ನ ನೆನೆಸಿಕೊಂಡವರಾಗಿ ಈ ಸಮಯದಲ್ಲಿ ನಾವು ಎಲ್ಲರೂ ಬಾಯ್ತಿರೋಣ. ದೇವರೇ, ಅವರನ್ನು ಕೂಡ ನೀನು ರಕ್ಷಿಸುವಂತ ದೇವರಾಗಿದೆಯಲ್ಲ, ನಿನಗೆ ಸ್ತೋತ್ರ ಅಂದಾಗ ಪ್ರತಿಯೊಬ್ಬರು ಬಾಯ್ತಿರೋದು ಪ್ರಾರ್ಥನೆ ಮಾಡೋಣ. ಕೊನೆಗಳಿಗೆ ನೀನು ಪ್ರಾರ್ಥನೆ ಮಾಡಿ ದೇವರು ಆತನು ನಿನ್ನ ಮಾತುಗಳನ್ನು ಕೇಳುವಂತನಾಗಿದ್ದಾನೆ, ನಿನ್ನ ಬಾಯಿ ಮಾತುಗಳನ್ನ ಆತನು ಲಾಲಿಸುವಂತನಾಗಿದ್ದಾನೆ, ಆತನು ನಿನ್ನ ಮಾತುಗಳಿಗೆ ಉತ್ತರ ಕೊಡುವಂತ ದೇವರಾಗಿದ್ದಾನೆ. ಪ್ರತಿಯೊಬ್ಬೊಬ್ರು ಪ್ರಾರ್ಥನೆ ಮಾಡಿಕೊಳ್ಳೋಣ. ಇನ್ನು ಲಾಕ್ಡೌನ್ ಸಮಯದಲ್ಲಿ ಇನ್ನೂ ದೇವರ ಬಳಿಗೆ ಬರದೇ ಇರುವಂತವ್ರನ್ನು ನೆನೆಸಿ ಪ್ರಾರ್ಥನೆ ಮಾಡೋಣ. ದೇವರೇ, ಅವರನ್ನ ರಕ್ಷಿಸು ಸ್ವಾಮಿ. ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ನಿನ್ನ ಪರಿಶುದ್ಧವಾದ ಬೆಳಕು ಆವರಿಸಿಕೊಳ್ಳಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳೋಣ. ಎಲ್ಲ ಅಂಧಕಾರ ಕ್ರಿಯೆಗಳು ಯೇಸು ನಾಮದಲ್ಲಿ ಅಳಿದು ಹೋಗಲಿ ಅಂತ ನಾವು ಪ್ರಾರ್ಥನೆ ಮಾಡೋಣ. ದೇವರೇ ಅಪ್ಪ, ಈ ದಿನದಲ್ಲಿ ಒಟ್ಟಿಗೆ ನೀನು ಮಾತನಾಡಲಿಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇನೆ ಸ್ವಾಮಿ. ಪ್ರಾರ್ಥನೆ ಜೀವಿತಕ್ಕೆ ಅಪ್ಪ ಪ್ರಾರಂಭವಾಗಲಿ ಅಂತ ನಾವು ಪ್ರಾರ್ಥನೆ ಮಾಡ್ತಿದ್ದೇವೆ. ದೇವರೇ, ಎಲ್ಲ ಜನ ಜೀವಿತವನ್ನ ನಿನ್ನ ಬೆಳಕಿನಿಂದ ತುಂಬಿಸಿ ಅಂತ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಸ್ವಾಮಿ. ದೇವರೇ, ದಿನವನ್ನದಲ್ಲಿ ಸ್ವಾಮಿ ನೀವು ತೆರೆದು ಕೊಟ್ಟದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇನೆ ಸ್ವಾಮಿ. ಅಪ್ಪ ನಿನ್ನ ಪುನರುತ್ಥಾನದ ಮಹಿಮೆ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ಅದು ಆವರಿಸಿಕೊಳ್ಳಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಿದ್ದೇನೆ ಸ್ವಾಮಿ. ದೇವರೇ, ನಿನ್ನ ಕರುಣೆ ಅಪ್ಪ, ನಿನ್ನ ಪ್ರೀತಿ ಪ್ರತಿಯೊಬ್ಬೊಬ್ಬರನ್ನು ಸದಾ ಕಾಲವು ಇರಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಿದ್ದೇನೆ ಸ್ವಾಮಿ. ಅಪ್ಪ ನೀನು ಎಲ್ಲ ಕಾರ್ಯಗಳನ್ನು ಸ್ವಾಮಿ ತೆರೆದು ಕೊಡ್ತಾ ಇದೆ, ಅದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇನೆ ಸ್ವಾಮಿ. ಅಪ್ಪ, ಸೇರಿ ಬಂದಂತ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ಸ್ವಾಮಿ ಪ್ರಾರ್ಥನೆ ಜೀವಿತವಾದ ಅಭಿವೃದ್ಧಿ ಆಗಲಿ ಅಪ್ಪ, ವೃದ್ಧಿಕಾರಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ನಿನ್ನ ಚಿತ್ರ ಮಾತ್ರ ನಡೆಯಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡ್ತೇನೆ. ಜೀವ ಪರಲೋಕದ ದೇವರೇ, ನಾನು ನಿಮ್ಮ ಸಂಗಡ ಇದ್ದಾನೆ. ನಿಶ್ಚಯವಾಗಲು ದೇವರ ಆಶೀರ್ವಾದ ನಿಮ್ಮ ಜೀವಿತದಲ್ಲಿ ಇರ್ತದೆ. ಕೆಲವೊಂದು ಅನೌನ್ಸ್ಮೆಂಟನ್ನು ನಾನು ಸ್ವಲ್ಪ ಲೈವಲ್ಲಿ ಹೇಳಬೇಕು, ನಾನು ಹೇಳಿ ಮುಗಿಸುತ್ತೇನೆ. ಬರುವಂಥ ಭಾನುವಾರ 3 ಆರಾಧನೆಗಳು ನಡೆಯಲಿಕ್ಕಿದೆ. ಒಂದು ಏರಿಯಾಕ್ಕೆ ಒಂದು ಸಮಯವನ್ನು ನಾವು ಅದನ್ನು ಮಾಡಿದ್ದೀವಿ. ದಯವಿಟ್ಟು ಆ ಏರಿಯಾದವರು ಅಂಥ ಸಮಯಗಳನ್ನು ಪಾಲಿಸಬೇಕೆಂಬುದಾಗಿ ಹೇಳಿಕೊಳ್ಳುತ್ತೇನೆ. ಯಾಕೆಂದರೆ ಒಳಗಡೆ ಈಗ ನಾವು 6 ಫೂಟ್ ಡಿಸ್ಟೆನ್ಸ್ ಬಿಟ್ಟು ಇಲ್ಲಿ ಚೇರ್ ಹಾಕಿದಂಥ ಕಾರಣ ಒಂದು 35 ಜನ ಮೇಲೆ ಇಲ್ಲಿ ಕೂತ್ಕೊಳ್ಳೋದಿಗೆ ಸಾಧ್ಯ ಆಗುವುದಿಲ್ಲ. 200 ಜನ ಸೇರಿ ಬಂದಂಥ ಈ ಸ್ಥಳದಲ್ಲಿ ನಾವು 35 ಜನನೇ ಕೂತ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆದ ಕಾರಣ ಇಲ್ಲಿ ವೈಭವ್ ನಗರ, ಬಸವ ಕಾಲನಿ ಮತ್ತು ಇಲ್ಲಿ ಕ್ಯಾಂಪ್, ಇಲ್ಲಿ ಈ ಏರಿಯಾದಕ್ಕೆ ಅಂದರೆ ಮತ್ತು ನಮ್ಮ ಭಾಸ್ಕರ್ ಅಂಕಲ್ ಇರುವಂಥ ಏರಿಯಾ ಯಾವುದು? ಹನುಮಾನ್ ನಗರ್, ಬಸವ ಕಾಲನಿ, ವೈಭವ್ ನಗರ, ಕ್ಯಾಂಪ್. ಈ 4 ಏರಿಯಾಕ್ಕೆ ಸರಿಯಾಗಿ ಬೆಳಗ್ಗೆ 8 ಗಂಟೆಯಿಂದ 9 ಗಂಟೆ ತನಕ 1 ತಾಸು ಆರಾಧನೆ ನಡೆಯಲಿಕ್ಕಿದೆ. ದಯವಿಟ್ಟು ಈ ಏರಿಯಾದವರು 7:30ಗೆಲ್ಲ ನೀವು ಸಭೆಗೆ ಬಂದರೆ ಭಾಳ ಒಳ್ಳೆಯದು. ಕಂಪಲ್ಸರಿ ಮಾಸ್ಕ್ ಹಾಕೊಂಡ್ಬರ್ಬೇಕು. ನಿಮ್ಮ ಚಪ್ಪಲಿಯನ್ನು ನಿಮ್ಮ ಗಾಡಿಯಲ್ಲೇ ಬಿಟ್ಟು ಬರಬೇಕು. ಅಥವಾ ಇಲ್ಲದಿದ್ದರೆ ಒಂದು ಕವರ್ ಇಟ್ಕೊಳ್ರಿ, ಕವರಲ್ಲಿ ಚಪ್ಪಲಿಯನ್ನು ಶೂವನ್ನು ಹಾಕಿ ನಿಮ್ಮ ಗಾಡಿಯಲ್ಲೇ ಇಟ್ಕೊಳ್ರಿ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಇಲ್ಲಿ ಸ್ಯಾನಿಟೈಸರ್ ಮತ್ತು ಸ್ಕ್ರೀನಿಂಗ್ ಮಿಷಿನ್ ಎಲ್ಲ ಇದ್ದಾವೆ. ಅಲ್ಲಿ ವಾಲಂಟಿಯರ್ಸ್ ಇರ್ತಾರೆ, ಅದೆಲ್ಲ ಚೆಕ್ ಮಾಡಿ ನಿಮ್ಮನ್ನು ಒಳಗೆ ಬಿಡ್ತಾರೆ. ಕೊರೋನಾ ಭಯದಲ್ಲಿ ಸಭೆಗೆ ಬರದೇ ಇದ್ರೆ ಲೈವಲ್ಲಿ ನೋಡಿ. ಹಲ್ಲೆಲೂಯಾ, ನಿಮ್ಮನ್ನು ಆಶೀರ್ವದಿಸುತ್ತಾನೆ. ಲೈವ್ ಕೂಡ
ಹೋಗ್ತಾ ಇರ್ತದೆ. ಅದು ಮಾತ್ರವಲ್ಲ, ಎರಡನೇ ಕಾರ್ಯ ಏನಂದ್ರೆ ಕಾಪ್ತಿ ಮತ್ತು ಏನ್ ಗಾರ್ಡನ್ ಅಮ್ಮ, ಶ್ರೀನಗರ್ ಗಾರ್ಡನ್, ಒಂಟುಮೂರಿ ಕಾಲನಿ. ಕಾಪ್ತಿ ಶ್ರೀನಗರ್ ಗಾರ್ಡನ್, ಒಂಟುಮೂರಿ ಕಾಲನಿ ಸರಿಯಾಗಿ 9:30ಯಿಂದ 10:30 ತನಕ ಪ್ರಾರ್ಥನೆ ಕೂಟಗಳು ನಡೆಯಲಿಕ್ಕಿದೆ. ದಯವಿಟ್ಟು ಎಲ್ಲವೂ ಕೂಡ ಯಾವುದನ್ನ ಪಾಲಿಸಬೇಕೆಂಬುದಾಗಿ ಎಲ್ಲ ಹೇಳಿದ್ದೀವಿ. ಕಾನೂನು ಪ್ರಕಾರ ಅದನ್ನ ಪಾಲಿಸಿರಿ. ಕೊನೆಯದಾಗಿ 3ನೇ ಆರಾಧನೆ 11 ಗಂಟೆಯಿಂದ 12 ಗಂಟೆ ತನಕ ನಡೆಯಲಿಕ್ಕಿದೆ. ಅದು ಯಾವುದಂದ್ರೆ ಒಂಟುಮೂರಿ ಪ್ಲಾಟ್, ಹೌದಲ್ಲಮ್ಮ? ಒಂಟುಮೂರಿ ಪ್ಲಾಟ್ ಅನ್ನೋದು, ಪ್ಲಾಟ್ ಅಂತ ಹೇಳ್ತಾರೆ, ಅಜ್ಜಪ್ಪನ ಇರುವಂಥ ಏರಿಯಾ. ಒಂಟುಮೂರಿ ಪ್ಲಾಟ್ ಇಂದ ಮತ್ತೆ ಆಟೋ ನಗರ ಆಗಿರಲಿ, ಅಂಬೇಡ್ಕರ್ ನಮ್ಮ ವಿಲ್ಸನಯ್ಯ ಇರುವಂಥ ಏರಿಯಾವಾಗಿರಲಿ, ಅವರೆಲ್ಲ 11 ಗಂಟೆಯಿಂದ 12 ಗಂಟೆ ತನಕ 3ನೇ ಆರಾಧನೆಗೆ ಬಂದು ದೇವರನ್ನು ಆರಾಧಿಸಿರಿ. ಬೇರೆ ವಿಲೇಜಿಂದ ಬರುವುದಕ್ಕೆ ಈ ಸಮಯಕ್ಕೆ ನಿಮಗೆ ಸಮಯ ಕೊಡುವುದಕ್ಕೆ ಆಗೋದಿಲ್ಲ. ದಯವಿಟ್ಟು ಶ್ರಮಿಸಬೇಕು. ನಾವು ನಿಮಗೆ ಹೇಳ್ತೀವಿ ಯಾವಾಗ ಬರಬೇಕು, ಏನು ಬರಬೇಕು ಎಂಬುದಾಗಿ. ಅವಾಗ ಒಂದು ಪ್ಲ್ಯಾನ್ ಮಾಡ್ತೀವಿ. ಇನ್ನೊಂದು ಆರಾಧನೆ ಮಾಡುವುದಕ್ಕೆ ಸಾಧ್ಯನೋ ಎಂಬುದಾಗಿ ಹೇಳಿ ಅವಾಗ ನಿಮಗೆ ಹೇಳ್ತೇವೆ. ಇಲ್ಲಿ ಲೋಕಲಲ್ಲಿ ಇರುವವರು ಮಾತ್ರ ದಯವಿಟ್ಟು ಬಂದು ದೇವರನ್ನ ಆರಾಧಿಸ್ರಿ. ವಿಲೇಜ್ಗಳಲ್ಲಿ ಇರುವಂಥ ಮಕ್ಕಳು ನಿಮಗೆ ಲೈವ್ ಕಂಪಲ್ಸರಿ ಬರ್ತಾ ಇರ್ತದೆ. ನಿಮ್ಮ ಮನೆಗಳಲ್ಲಿ ಕೂತ್ಕೊಂಡು ದೇವರನ್ನ ಆರಾಧಿಸ್ರಿ. ಕರ್ತನಾದ ನಿಮ್ಮನ್ನ ಆಶೀರ್ವದಿಸಿ.